ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಕ SS Consultancy. Golden opportunity to build your dream home of 2 BHK with compound wall on your flat with an attractive contract price. ಕಣ್ಬಾ ಮಾರ್ಟ್ ಶ್ರೀ ಲಕ್ಷ್ಮಿ ಎಂಟರ್ಪ್ರೈಸಸ್ ಅವರಿಂದ ಆಕರ್ಷಕ ಹಾಗೂ ಹೊಸ ಕಲೆಕ್ಷನ್ ನೊಂದಿಗೆ ಆರಂಭ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, MK ಭಂಡಾರಿ ಆಸ್ಪತ್ರೆ, ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ರಾಯಚೂರು. ಗುರುದೇವ್ ಪ್ಲಾಟ್ಸ್. ನಮಸ್ಕಾರ. ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ನಾನು ಚೈತ್ರ. ಈಗ ಹೆಡ್ಲೈನ್ಸ್. ಜಿಲ್ಲಾ ಪಂಚಾಯತ್ ತ್ರೈಮಾಸಿಕ ಕೆಡಿಪಿ ಸಭೆ. ಕುಡಿಯುವ ನೀರು ಯೋಜನೆ ಕಾಮಗಾರಿ ವಿಳಂಬ, ಅಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರ ತರಾಟೆ. ರಾಜ್ಯ ಸರ್ಕಾರದ ರೈತರ ಸಾಲ ಮನ್ನಾ ಯೋಜನೆ ಕೇವಲ ಪ್ರಾಯೋಗಿಕ ಜಿಲ್ಲೆಗಳಿಗೆ ಸೀಮಿತ, ಶ್ರೀರಾಮುಲು. ಶಿವಯೋಗಿ ಸಿದ್ದರಾಮೇಶ್ವರರ 847ನೇ ಜಯಂತ್ಯೋತ್ಸವ. ಶಿವಯೋಗಿ ಸಿದ್ದರಾಮೇಶ್ವರರ ವಚನಗಳು ಸರ್ವಕಾಲಿಕ ಸತ್ಯ, ರಮೇಶ್ ಬಾಬು. ಜಿಲ್ಲಾ ಪಂಚಾಯತ್ ತ್ರೈಮಾಸಿಕ ಕೆಡಿಪಿ ಸಭೆ. ಶಾಸಕ ಕೆ ಶಿವನಗೌಡ ನಾಯಕ್ ಕಪ್ಪು ಪಟ್ಟಿ ಧರಿಸಿ ಧರಣಿ. ಫೆಬ್ರವರಿ 10 ರೈತ ಹೋರಾಟಗಾರ ಚಂದ್ರಶೇಖರ್ ಪಾಳಿಯವರಿಗೆ ಸ್ವಾಮಿ ರಮಾನಂದ ತೀರ್ಥ ಪ್ರಶಸ್ತಿ ಪ್ರದಾನ, ರಾಘವೇಂದ್ರ ಕುಷ್ಟಗಿ. ಜಾನುವಾರುಗಳಿಗೆ 15ನೇ ಸುತ್ತಿನ ಲಸಿಕಾ ಕಾರ್ಯಕ್ರಮಕ್ಕೆ ಸಚಿವ ವೆಂಕಟರಾವ್ ನಾಡಗೌಡ ಚಾಲನೆ. ಫೆಬ್ರವರಿ 3ರಂದು ಸಿಂಧನೂರಿನಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಸ್ಮರಣಾ ದಿನಾಚರಣೆ. ಶಿಲ್ಪಿಗಳಿಗೆ ಅಭಿನಂದನಾ ಸಮಾರಂಭ, ಗುರು ವಿಶ್ವಕರ್ಮ. ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕ ಅನುಷ್ಠಾನಗೊಳಿಸಲು ಒತ್ತಾಯಿಸಿ ರಾಷ್ಟ್ರೀಯ ಮಾದಿಗ ಜನಜಾಗೃತಿ ಸೇನೆ ಪದಾಧಿಕಾರಿಗಳಿಂದ ಪ್ರತಿಭಟನೆ. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಪುತ್ಥಳಿ ಅನಾವರಣ, ಅದ್ದೂರಿ ಮೆರವಣಿಗೆಗೆ ಸಚಿವ ವೆಂಕಟರಾವ್ ನಾಡಗೌಡ ಚಾಲನೆ. ಶ್ರೀರಾಮುಲು ನೇತೃತ್ವದ ತಂಡ ಪರಸಮೀಕ್ಷೆ. ತಾಲೂಕಿನ ಒಡುಮಗಲ್ ಖಾನಾಪುರ್ ಗ್ರಾಮದಲ್ಲಿ ಪರವೀಕ್ಷಣೆ. ಮತ್ತು ಸಂವಿಧಾನ ಜಾರಿ ದಿನಾಚರಣೆ ನಿಮಿತ್ತ ವಿದ್ಯಾರ್ಥಿಗಳಿಗೆ ಸಂವಿಧಾನ ಕುರಿತು ರಸಪ್ರಶ್ನೆ ಸ್ಪರ್ಧೆ, ವಿಜೇತರಿಗೆ ಬಹುಮಾನ ವಿತರಣೆ. ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಆಯ್ದ ಕೆರೆಗಳ ಹೂಳೆತ್ತುವ ಕಾರ್ಯ ಮಾಡಲು ಭಾರತೀಯ ಜೈನ್ ಸಂಘಟನೆ ಹಾಗೂ ಸರ್ಕಾರದ ನೇತೃತ್ವದಲ್ಲಿ ಹೂಳೆತ್ತಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟರಾವ್ ನಾಡಗೌಡ ಹೇಳಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜಿಲ್ಲೆಯ ದೇವದುರ್ಗ ತಾಲೂಕಿನ 6 ಕೆರೆಗಳು, ಮಾನ್ವಿ ತಾಲೂಕಿನ 2 ಕೆರೆಗಳು, ರಾಯಚೂರು ಗ್ರಾಮೀಣ ವ್ಯಾಪ್ತಿಯ 6 ಕೆರೆಗಳು, ಲಿಂಗಸುಗೂರು ತಾಲೂಕಿನ 2 ಕೆರೆಗಳು, ಮಸ್ಕಿ ತಾಲೂಕಿನ 2 ಕೆರೆಗಳ ಹೂಳೆತ್ತುವ ಕೆಲಸ ಪ್ರಾರಂಭಕ್ಕೆ ಫೆಬ್ರವರಿ 1ರಂದು ಮುಖ್ಯಮಂತ್ರಿಗಳು ಚಾಲನೆ ನೀಡಲಿದ್ದಾರೆ. ಸರ್ಕಾರ ಮತ್ತು ಬಿಜಿಎಸ್ ವತಿಯಿಂದ ಕೆರೆಗಳ ಹೂಳೆತ್ತಿ ರೈತರ ಜಮೀನುಗಳಿಗೆ ಹಾಗೂ ಹೊಲಗಳ ರಸ್ತೆ ನಿರ್ಮಾಣಕ್ಕೆ ಮಣ್ಣನ್ನು ಬಳಸಲು ಸೂಚಿಸಲಾಗಿದೆ. ಸರ್ಕಾರದಿಂದ ಯಂತ್ರೋಪಕರಣಗಳಿಗೆ ವ್ಯವಸ್ಥೆ ಮಾಡಲಾಗಿದ್ದು, ಅಧಿಕಾರಿಗಳು ಹಾಗೂ ಬಿಜಿಎಸ್ ಸಂಸ್ಥೆಯವರು ಕೆಲಸವನ್ನು ನಡೆಸಲಿದ್ದಾರೆ ಎಂದರು. ಈಗ ಅದಕ್ಕೆ ಆ ಹೂಳು ಮೋಸ್ಟ್ ಪ್ರಾಬಬ್ಲಿ ಯಾರು ತಗೊಂಡು ಹೋಗೋದಿಲ್ಲ. ಈಗ ಅದಕ್ಕೆ ಏನು ಪ್ರೊವಿಷನ್ ಮಾಡ್ತೀರಿ? ಅದು ಬಹಳ ಇಂಪಾರ್ಟೆಂಟ್ ಕೇಸ್. ಯಾಕಂದ್ರೆ ಇವಾಗ ರಾಯಚೂರಿನಲ್ಲಿ ಇರುವಂತ ಗ್ರೌಂಡ್ ವಾಟರ್ ಟೇಬಲ್ ಏನಾದ್ರು ಇಲ್ಲಿವರೆಗೂ ಮೇಂಟೈನ್ ಆಗಿದೆ ಅಂದ್ರೆ ಮಾನ್ವಿ ಕೆರೆಯಿಂದನೇ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ಪ್ಲಸ್ ಅದು ಬಹಳ ಇಂಪಾರ್ಟೆಂಟ್ ಸರ್. ನಮ್ಮ ಇಡೀ ರಾಯಚೂರ್ದು ವಾಟರ್ ಟೇಬಲ್ ಮೇಂಟೈನ್ ಆಗ್ತದೆ.
ಆ ಹೂಳು ಮತ್ತೆ ಯಾರು ತಗೊಂಡು ಹೋಗಂಗಿಲ್ಲ, ಅದನ್ನು ಪ್ರೊವಿಷನ್ ಮಾಡಬೇಕು. ಅದನ್ನು ಪ್ರೊವಿಷನ್ ಮಾಡಬೇಕು. ಎಲ್ಲಿ ಹಾಕ್ಬೇಕು, ಎಲ್ಲಿ ಅದೇ ಸರ್ ಪ್ರಾಕ್ಟಿಕಲ್ ಡಿಫಿಕಲ್ಟಿ. ನಮ್ಮಲ್ಲಿ ಸಾಕಷ್ಟು ಪೊಟೆನ್ಷಿಯಲ್ ಕೆರೆ ಇದೆ. ಫಾರ್ ಎಕ್ಸಾಂಪಲ್ ರಾಮದುರ್ಗ ಕೆರೆ 1200 ಎಕರೆ ಇದೆ, 1200 ಏಕರ್ಸ್. ಈ ಕೆರೆಗಳನ್ನ ಎಲ್ಲೆಲ್ಲಿ ನಾವು ಡೈರೆಕ್ಟ್ ನೀರು ಹೋಗ್ತಕ್ಕಂಥ ಎಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಅದು. ಇವತ್ತು ರಿವರ್ ಬೇಸಿಸ್ನಾಗ ಏನಾಗಿಬಿಟ್ಟಿದೆ, ಎಲ್ಲ ಸೈಡಿಗೆ ಹೂಳು ತುಂಬ್ಕೊಂಡ್ಬಿಟ್ಟಿದೆ, ರನ್ ಆಫ್ ಜಾಸ್ತಿ ಆಗ್ತದೆ. ಈ ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ಶಶಿಕಾಂತ್ ಶಂಕರ್ ಸಾಹೇಬ್ ಡಿಸಿ ಇದ್ದಾಗ, ಯಾಕಂದ್ರೆ ನಿನ್ನೆನೆ ನಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ನಮ್ಮ ರೂರಲ್ ಶಾಸಕರು ಯಾವುದೋ ಒಂದು ಫಸ್ಟ್ ಊರು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರು, ಅಲ್ಲಿ ಹೋಗಿ ಮಾಡ್ಬಿಡೋಣ ಅಂತ. ಅಲ್ಲಿ ಹೋಗಿ ರೈತರ ಹತ್ರ ಮಾತಾಡಿದ ಮೇಲೆ ರೆಸ್ಪಾನ್ಸ್ ಆಗಿಲ್ಲ. ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಹೊಸ ಕೆರೆ ತೆಗೆಯುವಾಗ ಘೋಷರಾಜ್ ಅವರು ಹೇಳಿದ್ದು, ಹೊಸ ಕೆರೆ ತೆಗೆಯುವಾಗ 3-4 ಫೀಟ್ ಕೆರೆ ಮಣ್ಣು ಬರ್ತದೆ, ಅದನ್ನ ಯಾರು ಬೇಕಾದ್ರೆ ಹಾಕ್ತಾರೆ. ಅದು ರಿಮೂವ್ ಮಾಡ್ಲಿಕ್ಕೆ ನಾವು ಬೆಳಗಾವಿಯಿಂದ ನಮ್ಮ ಎಕ್ಸ್ಪೀರಿಯನ್ಸ್ ಇದೆ. ಜನರಲಿ ರೈತರು ಬರ್ತಾರೆ, ನಾವು ಸ್ವಲ್ಪ ಇನ್ನು ಹೆಚ್ಚಿಗೆ ಅವರಿಗೆ ಮೊಬಿಲೈಸ್ ಮಾಡಿಸಿ ವಿ ವಿಲ್ ಟೇಕ್ ಸಮ್ ಲಿಸ್ಟ್ ಫ್ರಮ್ ನಮ್ಮ ಆರ್ಟಿಕಲ್ ಮಿನಿಸ್ಟರ್ ಸಾಹೇಬರು ಅವರು ಮೀಟಿಂಗ್ ತಗೊಂಡ್ರೆ ನಮಗೂ ಹೇಳಿದ್ರೆ ಎಲ್ಲ ಡಾಕ್ಯುಮೆಂಟೇಶನ್ಸ್ ಎಲ್ಲ ಸರಿ ಇರಬೇಕು. ಬಹುಶಃ ಸೆಂಟ್ರಲ್ ಟೀಮ್ ಬರುತ್ತೆ. ಸೆಂಟ್ರಲ್ ಟೀಮ್ ಡಿಸಿ ಅವರು ತಾವು ಮಾತಾಡಿ ಯಾವ ರೀತಿ ಸಪೋರ್ಟ್ ಮಾಡಿ ಅಕ್ಸೆಪ್ಟ್ ಮಾಡೋ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ರೀತಿಯಲ್ಲಿ ಈಗ ಈಗ ಸ್ಟಾರ್ಟ್ ಮಾಡೋಣ. ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸ್ರಾಜ್ ಮಾತನಾಡಿ, ಜಿಲ್ಲೆಯಲ್ಲಿನ ಹಲವು ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿರುವ ಕುರಿತು ಕಳೆದ ಸಭೆಯಲ್ಲಿ ಕೆಆರ್ಡಿಎಲ್ ಅಧಿಕಾರಿಗಳು ಪೂರ್ಣಗೊಳಿಸುವುದಾಗಿ ಹೇಳಿದ್ದು, ಈ ಸಭೆಯಲ್ಲಿ ಮಾತ್ರ ಅದೇ ಉತ್ತರವನ್ನು ನೀಡಿದ್ದಾರೆ. ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ವಜಾಗೊಳಿಸಲು ಒತ್ತಾಯಿಸಿದರು. ಕಳೆದ ಸಭೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಆಗಮಿಸದೆ ಗೈರಾಗಿದ್ದು, ನೋಟಿಸ್ ನೀಡಿ ಕ್ರಮ ಜರುಗಿಸಲು ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಗಳಿಗೆ ಸೂಚಿಸಿದ ಸಚಿವರು, ನೋಟಿಸ್ ನೀಡಿ ಕೈ ತೊಳೆದುಕೊಂಡ್ರೆ ಸಾಲದು, ಅಧಿಕಾರಿಗಳು ಕೆಲಸ ಮಾಡುವಲ್ಲಿ ಬೇಜವಾಬ್ದಾರಿ ಮಾಡುತ್ತಿದ್ದು, ಕ್ರಮ ಕೈಗೊಳ್ಳದಿದ್ದಲ್ಲಿ ಉಪ ಕಾರ್ಯದರ್ಶಿಗಳ ಮೇಲೆ ಕ್ರಮ ಜರುಗಿಸುವುದಾಗಿ ಸಚಿವರು ರೇಗಿದರು. ಜಿಲ್ಲೆಯ ಹಲವು ಕಾಮಗಾರಿಗಳಿಗೆ ಅನುದಾನವನ್ನು ಕೇಂದ್ರದಿಂದ ನೇರವಾಗಿ ರಾಜ್ಯದ ಒಂದೇ ಖಾತೆಗೆ ಜಮಾ ಮಾಡುತ್ತಿದ್ದು, ಅಲ್ಲಿಂದ ಜಿಲ್ಲಾಧಿಕಾರಿಗಳ ಖಾತೆಗೆ ಹಾಗೂ ಇಲಾಖೆಗೆ ನೀಡುವಲ್ಲಿ ವಿಳಂಬವಾಗುತ್ತಿದೆ. ಜಿಲ್ಲಾಧಿಕಾರಿ ಖಾತೆಯನ್ನು ತೆರೆಯಲು ಸೂಚಿಸಲಾಗುವುದು ಎಂದರು. ಎರಡೆರಡು ಕೆರೆಗಳು ತಗೋಬೇಕಂತೀರಿ, ಅವ್ರಿಗೆ ಯಾವುದೇ ರೀತಿ ದುಡ್ಡು ಹಾಕೋದಿದ್ರು ಹಾಕ್ತೀವಿ. ಎಕ್ಸ್ಪ್ಲೈನ್ ವಾಟ್ ವಿ ಹ್ಯಾವ್ ಡಿಸೈಡೆಡ್. ಸರ್ ಹೇಳಿ ಸರ್ ಲಾಸ್ಟ್ ಟೈಮ್ ಏನು ಕೆಡಿಪಿ ಆಯ್ತಲ್ಲ ಸರ್, ಕೆಡಿಪಿ ಅದು ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ತೊಂದರೆ ಆಗಿದೆ ಸರ್. ಸ್ಕೂಲ್ ಬಿಲ್ಡಿಂಗ್ ಅದು ಮಕ್ಕಳಿಗೆ ಬೇಕಾಗಿತ್ತು ಎಷ್ಟು ವರ್ಷ ಆಯ್ತು ಸರ್? ತಮ್ಮ ಇದರಲ್ಲಿ ಮೀಟಿಂಗ್ ಆಗಿಲ್ಲ ಸರ್, ಏನ್ ಗದ್ದ ಆಯ್ತು ನೋಡುವ ಎಲ್ಲ ಮಾಡ್ಬೇಕು ಸರ್. ಹೈಸ್ಕೂಲ್ ಬಿಲ್ಡಿಂಗ್ ಹೇಳ್ರಿ ಸರ್, ಫೆಬ್ರವರಿ ಕೈಮಡಿಗೆ ಅಂಗಪತ್ರಿಕೆ ರೊಕ್ಕ ತಿಂದಿರಿ ಗೊತ್ತಾಗಲಿಲ್ಲ. ಹಾಸ್ಟೆಲ್ ಎಷ್ಟು ವರ್ಷ ಸರ್, ಈಗ ಅದು ಹಾಸ್ಟೆಲ್ ಮತ್ತು ಬಾಡಿಂಗ್ ಕಾಲೇಜ್ ಅವ್ರು ನರ್ಸಿಂಗ್ ಕರ್ಸಿದೇವು ಸರ್. ಈ ನರ್ಸಿಂಗ್ ಬಂದಿದ್ದಾರೆ ಸರ್ ಲಿಂಗೂರಿಗೆ, ಅದು ಎಂಕ್ವೈರಿಗೆ ಅಲ್ಲ, ನೀವು ಹಾಸ್ಟೆಲ್ 1.5 ಕೋಟಿ ರೊಕ್ಕ 3 ವರ್ಷ ನೀವು ಕೆಆರ್ಡಿಎಲ್ ಇವರು ಕೆಲಸ ಮಾಡಿದ ಮೇಲೆ ಎನ್ಕ್ವೈರಿ ಸ್ಟಾರ್ಟ್ ಆಗಿ ಲೋಕಾಯುಕ್ತ ಎನ್ಕ್ವೈರಿ ಬಂದು ಅವೆಲ್ಲ ಅಂತೇಳಿ ರಿಲೀಸ್ ಮಾಡಿ ಸ್ಟಾರ್ಟ್ ಮಾಡಿಸಿದ್ದಾರೆ. ಹಾಗಾಗಿ ಅವು ಯಾವ ರಿಲೀಸ್ ಆಗಿದಾವೆ ಅಲ್ಲ, ಇದು ಏನಾಗಿದೆ ಈಗ 18, 19, ಇವಾಗ ಬರೀ 17. ಈಗ ಹಳೆ ಪೈಪ್ ಖರೀದಿ ಮಾಡಿದ್ರೆ ಡಿಸ್ಟ್ರಿಬ್ಯೂಷನ್ ಲೈನ್ ಆಗ್ತಾ ಇದಾರೆ. ಒಬ್ರು ಹಳೆ ಸ್ಟಾಕ್ ಇದ್ದ ಪೈಪ್ ನಾವೇನ್ ಹೇಳಿದ್ರು, ರೇಸಿಂಗ್ ಮೇಲೆ ಪೈಪ್ ಹಾಕ್ರಿ, ಈಗ ಹೊಲಗಳೆಲ್ಲ ಖಾಲಿ ಅವ. ಆಮೇಲೆ ಪಂಪ್ ಹೌಸ್ ಮಾಡ್ರಿ ಅಂತ ನಾವು ಹೇಳ್ತಾ ಇದ್ವಿ, ಪ್ರತಿ ಮೀಟಿಂಗ್ ನಲ್ಲಿ ಅದ. ನೀವ್ ಏನಾದ್ರೂ ಕ್ರಮ ತೆಗೆದ ನಾವು ಒಂದು 7-8 ವರ್ಷಗಳಿಂದ ಚರ್ಚೆ ಮಾಡ್ತಾ ಬಂದಿದ್ದೇವೆ. ಇವತ್ತಲ್ಲ, ಒಂದಿನದಲ್ಲ. ಈಗ ಬೋಸರಾಜ್ ಅವರು ಪ್ರಸ್ತಾಪ ಮಾಡಿರೋದು ಮತ್ತೆ ಬಸನಗೌಡರು ಪ್ರಸ್ತಾಪ ಮಾಡಿರೋದು ಇಂಥ 2 ಯೋಜನೆ ಅಲ್ಲ, ಇಂಥ 16 ಉದಾಹರಣೆ ಹೇಳ್ತೀವಿ. ಸ್ವಲ್ಪ ಹೇಳ್ರಿ, ಇಲ್ಲ ಬ್ಯಾಡಂದ್ರೆ ನಾವು ಬಂದು ಅಲ್ಲಿ ಕುಂದಿರ್ತೀವಿ. ನಾವು ಅಲ್ಲೇ ಕುಂದಿರ್ತೀವಿ ಬಂದು. ಅಲ್ಲ, ಇದು ಡಿಪಿಯಲ್ಲಿ ನಾವು ಕೇಳಿದ್ದೇವೆ. ಸಲಿಕಾಪುರ್ ಇರ್ಬೋದು, ಪಲ್ಕನಮಾಡಿ ಇರ್ಬೋದು, ಕಲ್ಲೂರು ಇರ್ಬೋದು, ಇನ್ನೊಂದು ಇರ್ಬೋದು, ಎಂಟೈರ್ ಜಿಲ್ಲಾದು ಇಂಥ ವಿಚಾರಗಳ ಬಗ್ಗೆ 16 ಬಾರಿ ನಾವು ಮಾತನಾಡಿದ್ದೇವೆ.
ಸುಮಾರು 89 ವಿಷಯಗಳು. ಇದು ನಿರಂತರವಾಗಿ 5-6 ಬಾರಿ ಪ್ರೊಸೀಡಿಂಗ್ಸ್ ಅಲ್ಲಿ ಎಂಟ್ರಿ ಆಗಿದೆ. 5-6 ಬಾರಿ ಪ್ರೊಸೀಡಿಂಗ್ಸ್ ಅಲ್ಲಿ ಎಂಟ್ರಿ ಆದರೂ ಕೂಡ ಇಲ್ಲಿವರೆಗೆ ಇಂಪ್ಲಿಮೆಂಟ್ ಇಲ್ಲ. ಇದನ್ನ ನಾವು ಎಲ್ಲಿ ತನ ನಾವು ಬರೀ ಸಭೆಗೆ ಬರೋದು, ನೀವು ಹೇಳೋದು, ನಾವು ಕೇಳೋದು, ಹೋಗೋದಂದ್ರೆ ನಮ್ಮ ಪರಿಸ್ಥಿತಿ ಏನು? ನಾವು ಯಾಕೆ ಇಲ್ಲಿ ಧರಣಿ ಮಾಡ್ತೀವಿ? 2 ಸ್ಕೂಲ್ಸ್ ಕೊಡ್ಲಿಕ್ಕೆ ಅವ್ರು ಲೆಟರ್ ಬರೀತಾರ. ನಾವು ಜಾಗ ಕೊಟ್ಟಿವಿ, ಎಲ್ಲ ಕೊಟ್ಟಿವಿ, ಯಾವ್ದೇ ಜಸ್ಟ್ 1 ಲೆಟರ್ ಫಾರ್ವರ್ಡ್ ಮಾಡಕ್ಕೆ ಇಲ್ಲಿ 7 ತಿಂಗಳಾಯ್ತು. ಅಲ್ಲ ಏನ್ ಮಾಡ್ಬೇಕು ಹೇಳ್ರಿ ನೀವು? ಅಲ್ಲ ನಾವೇನ್ ಈ ಸಂದರ್ಭದಲ್ಲಿ ಸಂಸದ ಬಿಬಿ ನಾಯಕ್, ಜಿಲ್ಲಾಧಿಕಾರಿ ಶರತ್ ಬಿ, ಸಿಇಒ ನಳಿನ್ ಅತುಲ್, ಎಸ್ಪಿ ಡಿ ಕಿಶೋರ್ ಬಾಬು, ಸಂಸದೀಯ ಕಾರ್ಯದರ್ಶಿ ಡಿಎಸ್ ಹುಲಗೇರಿ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಗೀತಾ ವಜ್ಜಲ್ ಸೇರಿದಂತೆ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ರಾಜ್ಯ ಸರ್ಕಾರದ ರೈತರ ಸಾಲ ಮನ್ನಾ ಯೋಜನೆ ಕೇವಲ ಪ್ರಾಯೋಗಿಕ ಜಿಲ್ಲೆಗಳಿಗೆ ಸೀಮಿತವಾಗಿದ್ದು, ಸಾಲ ಮನ್ನಾ ಯೋಜನೆ ಯಾರಿಗೆ ಎಂಬುದು ಗೊತ್ತಾಗುತ್ತಿಲ್ಲವೆಂದು ಶಾಸಕ ಶ್ರೀರಾಮುಲು ಹೇಳಿದರು. ಜಿಲ್ಲೆಯ ಬರಪೀಡಿತ ತಾಲೂಕುಗಳ ಭೇಟಿ ನಂತರ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕಳೆದ ಸರ್ಕಾರದ ಅವಧಿಯಲ್ಲೂ 8,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಲಾಗಿತ್ತು. ಪ್ರಸಕ್ತ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲೂ ಸಾಲ ಮನ್ನಾ ಮಾಡಲಾಗಿದೆ. ಆದರೆ ರೈತರಿಗೆ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಸಾಲದಿಂದ ರೈತರ ಆತ್ಮಹತ್ಯೆ ಪ್ರಕರಣಗಳು ನಿಲ್ಲುತ್ತಿಲ್ಲ. ಯೋಜನೆ ಕೇವಲ ಪ್ರಾಯೋಗಿಕವಾಗಿ ಕಲಬುರಗಿ ಜಿಲ್ಲೆಯ ಸೇಡಂ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ 2,500 ಜನ ರೈತರಿಗೆ ಮಾತ್ರ ಸೀಮಿತವಾಗಿದ್ದು, ಭೀಕರ ಬರದಿಂದ ರೈತರು ಕಂಗೆಟ್ಟಿದ್ದು, ರೈತರ ಸಂಕಷ್ಟಕ್ಕೆ ಧಾವಿಸಬೇಕಾದ ಸರ್ಕಾರ ಆಂತರಿಕ ಕಚ್ಚಾಟದಲ್ಲಿ ತೊಡಗಿದ್ದು, ರೈತರು ಹಾಗೂ ಜನರ ಪಾಲಿಗೆ ಸರ್ಕಾರ ಅಸ್ತಿತ್ವದಲ್ಲಿ ಇದೆಯೋ ಇಲ್ಲವೋ ಎಂಬ ಪ್ರಶ್ನೆ ಕಾಡುತ್ತಿದೆ ಎಂದರು. ಮಳೆ ಇಲ್ಲದಂತೆ, ಬೆಳೆ ಇಲ್ಲದಂತೆ ಸಂಕಷ್ಟದಲ್ಲಿದ್ದಾರಂತದ್ದು ರೈತರ ಜೊತೆ ಸಮಾಲೋಚನೆ ಮಾಡಿಕೊಂಡು ಪುನಃ ಸಿಂಧನೂರು ಕಡೆ ಹೋಗಬೇಕಾಗಿದೆ. ಹಾಗಾಗಿ ಇವೆಲ್ಲ ಸಮೀಕ್ಷೆಗಳನ್ನು ಒಂದೇ ರೂಪಿಸಬೇಕಂತೇಳಿ ಇವತ್ತು ಪತ್ರಿಕೆ ಹೇಳಿಕೆಯನ್ನು ಮಾಡ್ತೇನೆ. ಪ್ರಾಯಶಃ ಬಹಳಷ್ಟು ನೋವಾದಂತ ಸಂಗತಿ, ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ 104 ಮಂದಿ ಶಾಸಕರಿದ್ದೀವಿ. ನಮ್ಮ ನಾಯಕರಾದಂತಹ ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದಂತ ಸಂದರ್ಭದಲ್ಲಿ ಅವ್ರು ಎಷ್ಟು ಗೌರವ ಕೊಡ್ತಿರೋ ಅಷ್ಟು ಗೌರವ ನಮಗೆ ಕೊಡ್ಬೇಕನ್ನಂಥದ್ದು ಬಹಳಷ್ಟು ಸಾರಿ ಬೊಬ್ಬೆ ಹಿಡ್ಕೊಂತ ಬರ್ತಾ ಇದ್ರು. ಆದ್ರೂ ಕೂಡ ವಿರೋಧ ಪಕ್ಷದಲ್ಲಿ ನಾವಿದ್ರೆ ಕೂಡ ನಮ್ಮ ಕರ್ತವ್ಯ ನಾವು ನಿರ್ವಹಿಸಬೇಕನ್ನಂತ ಒಂದೇ ಒಂದು ಕಾರಣದಿಂದ ಬರಗಾಲ ಅಧ್ಯಯನ ತಂಡವನ್ನಲ್ಲಿ ಸಾಕಷ್ಟು ಏಳು ಬೆಳೆದಿದ್ರು ನಾವೆಲ್ಲ ತಲೆ ಮಾಡಿಕೊಂಡು ಹೋಗ್ತಾ ಇದ್ವಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 253 ತಾಲೂಕುಗಳಲ್ಲಿ ಬರಗಾಲ ಪೀಡಿತ ಪ್ರದೇಶವನ್ನಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಪ್ರಾಯಶಃ ಬರಗಾಲ ಪೀಡಿತ ಪ್ರದೇಶವನ್ನು ಘೋಷಣೆ ಮಾಡಿದ ನಂತರ ಈ ಮೈತ್ರಿ ಸರ್ಕಾರ ಬಂದ ನಂತರ ಸುಮಾರಾಗಿ 377 ಮಂದಿ ರೈತರು ಆತ್ಮಹತ್ಯೆಗಳು ಮಾಡಿಕೊಂಡಿದ್ದಾರೆ. ಇವತ್ತು ಬರಗಾಲ ಬಂದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿದ್ದಂತಹ ರೈತರು ಗೋಳೆ ಹೋಗೋದನ್ನು ತಪ್ಪಿಸೋಕ್ಕೋಸ್ಕರವಾಗಿ ಎಲ್ಲರೂ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕಾಯಿತು. ಅದು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ನೆರಗಾಲ ಯೋಜನೆ. ರಾಜ್ಯ ಸರ್ಕಾರ ಘೋಷಿಸಿರುವಂತೆ ರಾಜ್ಯದ 157 ತಾಲೂಕುಗಳು ಬರಪೀಡಿತವಾಗಿದ್ದು, ಅಲ್ಲಿ ಯಾವುದೇ ರೀತಿಯ ಬರ ಪರಿಹಾರ ಕಾಮಗಾರಿಗಳು ನಡೆಯುತ್ತಿಲ್ಲ. ಜನರು ಗುಳೆ ಹೋಗುವುದನ್ನು ತಡೆಯುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಬರಪೀಡಿತ ಪ್ರದೇಶಗಳಲ್ಲಿ ಮೇವಿನ ಸಂಗ್ರಹವಿಲ್ಲದೆ ಗೋಶಾಲೆಗಳು ಆರಂಭವಾಗಿಲ್ಲ. ಇದರಿಂದ ದನಗಳು ಕಸಾಯಿ ಖಾನೆಗೆ ಪಾಲಾಗುತ್ತಿವೆ. ಒಂದು ತಾಲೂಕಿಗೆ 50 ಲಕ್ಷ ರೂಪಾಯಿ ಪರಿಹಾರ ಯಾವುದಕ್ಕೂ ಸಾಲುವುದಿಲ್ಲ. ಪ್ರತಿಪಕ್ಷವಾದ ಬಿಜೆಪಿಯು ಬರಪೀಡಿತ ಪ್ರದೇಶಗಳಲ್ಲಿ ಅಧ್ಯಯನ ಕಾರ್ಯ ನಡೆಸುತ್ತಿರುವುದರ ಕುರಿತು ಸರ್ಕಾರದ ಗಮನಕ್ಕಿದ್ರೂ ಯಾವ ಅಧಿಕಾರಿಯೂ ಬರಪೀಡಿತ ಪ್ರದೇಶಗಳಿಗೆ ನಮ್ಮೊಂದಿಗೆ ಭೇಟಿ ನೀಡುತ್ತಿಲ್ಲ. ಮೈತ್ರಿ ಸರ್ಕಾರ ಪ್ರತಿಪಕ್ಷವನ್ನು ಗೌರವಯುತವಾಗಿ ಕಾಣುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಎಲ್ಲ ವಿಷಯಗಳನ್ನು ಇವತ್ತು ಸರ್ಕಾರ ಗಮನಿಸುವಂತ ಕೆಲಸ ಮಾಡಬೇಕಂತ ಒಂದೇ ಒಂದು ಉದ್ದೇಶದಿಂದ ಬರದ ಅಧ್ಯಯನವನ್ನು ಮಾಡ್ಕೊಂತ ಬರ್ತಾ ಇದೀವಿ. ಅದಕ್ಕೋಸ್ಕರವಾಗಿ ಇವತ್ತು ಸರ್ಕಾರ ಇವತ್ತು ರೈತರ ಆತ್ಮಹತ್ಯೆ ವಿಚಾರದಲ್ಲಿ ಬಹಳಷ್ಟು ಒಂದು ರೀತಿ ಬಹಳಷ್ಟು ಅಸಹ್ಯವಾಗಿ ನಡ್ಕೊಂತ ಇದೆ. ಒಂದು ರೀತಿ ಇವತ್ತು ನೋಡ್ತಾ ಇದ್ರಿಂದ ಸರ್ಕಾರ ಐತೆ ಇಲ್ಲದಂತ ಭಾವನೆ ಒಂದ್ ಕಡೆ ಉಂಟಾಗ್ತಾ ಇದೆ. ನೀವೆಲ್ಲರೂ ಇವತ್ತು ಪತ್ರಿಕೆದಲ್ಲಿ ನೋಡಿರ್ಬೋದು, ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಡ್ತಾರ, ಇವತ್ತು ಸಾಕಷ್ಟು ಕಾಂಗ್ರೆಸ್ ನಾಯಕರು ಒಂದು ಹೇಳಿಕೆಯನ್ನು ಕೊಡ್ತಾರ. ಇವೆಲ್ಲ ನೋಡ್ತಾ ಇದ್ರಿಂದ ಸರ್ಕಾರ ಅವ್ರಿಗೆ ನಡೆದ್ರೆ ಮಾತ್ರ ಸಾಕಪ್ಪ, ನಮ್ಗೆ ಎಷ್ಟು ದಿನ ಇದ್ರೆ ಸಾಕು, ಎಲ್ಲಿ ಕೂಡ ಎಲ್ಲ ಕೂಡ ಸಾಧ್ಯ ಇಲ್ಲ.
ಹಂಗಾಗಿ ಅದನ್ನು ನನಗೆ ಗೊತ್ತಿರೋ ಪ್ರಕಾರ ಸರ್ಕಾರಗಳು ಬಹಳಷ್ಟು ಜನ ಮುಂದಕ್ಕೆ ಹೋಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಜನರಿಗೆ ಎಲ್ಲೋ ಕಡೆ ತೊಂದರೆ ಆಗೋದು ಬೇಡ ಅಂದ್ರೆ ನಾವೇನು ಮಾತಾಡಕ್ ಹೋಗಲ್ಲ. ಓನ್ಲಿ ಬರದ ಅಧ್ಯಯನಕ್ಕೋಸ್ಕರವಾಗಿ ಬಂದಿದ್ವಿ, ಬರದ ಅಧ್ಯಯನ ಮಾಡ್ಕೊಂಡು ಕಾಂಗ್ರೆಸ್ಸಿನ ಬಗ್ಗೆ ಭಯ ಇರ್ಬೋದಾ? ಕಾಂಗ್ರೆಸ್ಸಿನ ಭಯ ಅವ್ರಿಗಿದೆ, ಅವ್ರ ಭಯ ಇವ್ರಿಗಿದೆ. ಇಬ್ಬರನ್ನ ಹಂಗೆ ವರಿಷ್ಠರು ಬಿಟ್ಟಿಲ್ಲ ನೋಡಿ ಸರ್. ಇವಾಗ ಅಲ್ಲಿ ಇವತ್ತು ಬರ್ತಾರಂದ್ರೆ ನಾವ್ ಹೆಂಗ್ ಅನ್ಕೋಬೇಕಾದ್ರೆ ಈ ಸಂದರ್ಭದಲ್ಲಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮಿ, ಜಿಲ್ಲಾಧ್ಯಕ್ಷ ಶರಣಪ್ಪ ಗೌಡ ಜಾಡಲ್ದಿನ್ನಿ, ಬಸನಗೌಡ ಬ್ಯಾಗ್ವಾಟ್, ತ್ರಿವಿಕ್ರಮ್ ಜೋಶಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶಿವಯೋಗಿ ಸಿದ್ದರಾಮೇಶ್ವರರ ವಚನಗಳು ಸರ್ವಕಾಲಿಕ ಸತ್ಯವಾಗಿವೆ. ಸಮಾಜದ ವ್ಯವಸ್ಥೆ ಖಂಡಿಸಿ ಪ್ರತಿಯೊಬ್ಬರೂ ಸತ್ಯದ ಮಾರ್ಗದ ಮೇಲೆ ನಡೆಯುವಂತೆ ಪ್ರೇರಣೆ ನೀಡಿವೆ ಎಂದು ಮಾನ್ವೀಯ ಹಿರಿಯ ಸಾಹಿತಿ ರಮೇಶ್ ಬಾಬು ಯಾಳಗಿ ಹೇಳಿದರು. ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಶಿವಯೋಗಿ ಸಿದ್ದರಾಮೇಶ್ವರರ 847ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ತಾವು ನಿರ್ವಹಿಸಿದ ಕಾಯಕವನ್ನು ಶ್ರದ್ಧೆಯಿಂದ ನಿಭಾಯಿಸಬೇಕು ಎನ್ನುವ ಸಂದೇಶ ನೀಡಿದ್ದ ಶಿವಯೋಗಿ ಸಿದ್ದರಾಮೇಶ್ವರ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅನುಸರಿಸಿದಲ್ಲಿ ಆದರ್ಶ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂದರು. 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ತನ್ನ ವಚನಗಳನ್ನು ಬರೆಯುವ ಮೂಲಕ ವಚನ ಸಾಹಿತ್ಯ ಚಳುವಳಿಯಲ್ಲಿ ಎಲ್ಲರ ಗಮನ ಸೆಳೆದ ಮಹಾನ್ ಶರಣರಾಗಿ ಹೊರಹೊಮ್ಮಿದರು. ಬಸವಾದಿ ಶರಣರ ಪರಂಪರೆಯಲ್ಲಿ ಬೆಳೆದು ವಚನ ಸಾಹಿತ್ಯದ ಮೂಲಕ ಈ ನಾಡಿಗೆ ಹೊಸ ವಿಚಾರಗಳನ್ನು ನೀಡಿ ಸಮಾಜ ಸುಧಾರಣೆಗೆ ಮುಂದಾದರು. ಒಟ್ಟಾರೆಯಾಗಿ ಶಿವಯೋಗಿ ಸಿದ್ದರಾಮೇಶ್ವರರು 68,000 ವಚನಗಳನ್ನು ಬರೆದಿದ್ದಾರೆ. ಅದರಲ್ಲಿ 1,672 ವಚನಗಳು ಮಾತ್ರ ಪ್ರಸ್ತುತ ಲಭ್ಯವಿವೆ. ಇತ್ತೀಚಿನ ದಿನಗಳಲ್ಲಿ ಜಯಂತಿಗಳು ಒಂದು ಜಾತಿಗೆ ಸೀಮಿತಗೊಂಡಿವೆ. ಇದು ಬೇಸರದ ಸಂಗತಿ ಎಂದು ತಿಳಿಸಿದರು. ನೆತ್ತಿಗೆ ಬುದ್ಧಿ ಕೊಡುವಂತ ಕೆಲಸ ಈ ಜಿಲ್ಲಾಡಳಿತ ಏರ್ಪಡಿಸಿದೆ. ಸ್ವಲ್ಪ ಶಾಂತತೆಯಿಂದ ಇದ್ರೆ ನಾನು ಮಾತಾಡೋಕ್ಕೆ ನಾನು ಬಯಸ್ತೇನೆ. ಸಿದ್ದರಾಮೇಶ್ವರ ಜಯಂತಿ ಎಂಬುದು ಒಂದು ನೆಪ ಇದೆ. ನಾವೆಲ್ಲ ಒಂದು ಕಡೆ ಸೇರೋದು ಬಹಳ ಮುಖ್ಯ. ಸಿದ್ದರಾಮ ಶಿವಯೋಗಿಗಳ ಬದುಕು ಬರಹ ಕುರಿತು ಚಿಂತನೆ ಮಾಡೋದು ಬಹಳ ಮುಖ್ಯ. ಸೇರಿಸುವ ಕೆಲಸ ಮಾಡಿದ, ಚಿಂತನ ಮಂಥನಕ್ಕೆ ಅವಕಾಶ ಕಲ್ಪಿಸಿದ ಈ ಜಿಲ್ಲಾಡಳಿತಕ್ಕೆ ಮೊದಲು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು. ಇತ್ತೀಚಿನ ದಿನಮಾನಗಳಲ್ಲಿ ಜಯಂತಿ ಹೇಗಾಗಿದೆ ಅಂದ್ರೆ, ವಾಲ್ಮೀಕಿ ಜಯಂತಿ ನಾಯಕರಿಗೆ, ಬಸವಣ್ಣ ಲಿಂಗಾಯತರಿಗೆ, ಕನಕದಾಸ ಕುರುಬರಿಗೆ, ಅಂಬಿಗರ ಚೌಡಯ್ಯ ಗಂಗಮತಸ್ಥರಿಗೆ, ದೇವರದಾಶಮಯ್ಯ ನೇಕಾರರಿಗೆ, ಸಿದ್ದರಾಮೇಶ್ವರರ ಬೋವಿ ಸಮಾಜಕ್ಕೆ. ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ, ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸಿದ, ಜಾತಿ ಪದ್ಧತಿ ಹೋಗಲಾಡಿಸಲು ಅನವರತ ಸಿದ್ದರಾಮ ಶಿವಯೋಗಿಗಳು ಒಂದು ಜಾತಿಗೆ ಸೀಮಿತವಾಗಿದೆ. ವಿಶಾಲವಾದ ಅವರ ವ್ಯಕ್ತಿತ್ವವನ್ನ ಸಂಕುಚಿತಗೊಳಿಸಬಾರದು ಎಂಬುದೇ ನನ್ನ ಕಳಕಳಿಯಾಗಿದೆ. ಸಿದ್ದರಾಮ ಶಿವಯೋಗಿಗಳು ಇಡೀ ಮನುಕುಲದ ದಾರಿದೀಪ. ಸಿದ್ದರಾಮ ಶಿವಯೋಗಿಗಳು ಇಡೀ ಮನುಕುಲದ ದಾರಿದೀಪ. ಇಡೀ ಮನುಕುಲ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ ಚಿತ್ರದುರ್ಗ ಮತ್ತು ಬಾಗಲಕೋಟೆ ಬೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಜಗದ್ಗುರುಗಳಾದ ಶ್ರೀಮದ್ ನಿರಂಜನ್ ಸ್ವಾಮಿಗಳು ಮಾತನಾಡಿ, ಜಯಂತಿಗಳು ಆರಾಧ್ಯಕ್ಕೆ ಸೀಮಿತವಾಗದೆ ಅವರ ವಿಚಾರಧಾರೆಗಳು ಅನುಷ್ಠಾನಗೊಳಿಸಲು ಆದ್ಯತೆ ನೀಡಬೇಕು. ಬೋವಿ ಸಮಾಜದವರು ಶೈಕ್ಷಣಿಕ, ಆರ್ಥಿಕ, ಧಾರ್ಮಿಕ, ರಾಜಕೀಯ ಜೊತೆಗೆ ಆಧ್ಯಾತ್ಮಿಕವಾಗಿ ಸಮಾಜ ಮುಖ್ಯವಾಹಿನಿಗೆ ಬರಬೇಕು ಎಂದರು. ಆದ್ಯತೆಯನ್ನು ನೀಡಬೇಕಾಗಿದೆ. ಅರ್ಥ, ಆರಾಧನೆಗಿಂತ ಅನುಷ್ಠಾನಕ್ಕೆ ಆದ್ಯತೆ ಕೊಡುವಂತಹ ಸಮುದಾಯ, ಆರಾಧನೆಗಿಂತಲೂ ಅನುಷ್ಠಾನಕ್ಕೆ ಆದ್ಯತೆ ಕೊಡುವಂತಹ ಸಮುದಾಯ ಭವಿಷ್ಯದಲ್ಲಿ ಈ ಜಗತ್ತನ್ನ ಆಳುತ್ತೆ. ಭವಿಷ್ಯದಲ್ಲಿ ಸುವರ್ಣವಾಗಿರುವಂತಹ ಯುಗವನ್ನು
ಈ ಸಂದರ್ಭದಲ್ಲಿ ಶಾಸಕ ಶಿವರಾಜ್ ಪಾಟೀಲ್, ಕಿಲ್ಲೆಬೂರು ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಗಬ್ಬೂರು ಸುಕ್ಷೇತ್ರದ ಶ್ರೀ ಬೂದಿ ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ಬಿ ನೀಲಮ್ಮ, ಬೋವಿ ಸಮಾಜ ರಾಷ್ಟ್ರೀಯ ಅಧ್ಯಕ್ಷ ಡಾ ರವಿ, ಸಿಪಿಐ ಹನುಮಂತ ರೆಡ್ಡಿ, ರಾಜ್ಯಾಧ್ಯಕ್ಷ ಯಲ್ಲಪ್ಪ, ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ, ತಾಲೂಕಾಧ್ಯಕ್ಷ ಆಂಜನೇಯ ಗಾಣದಾಳ, ಮಹಿಳಾ ಘಟಕದ ಅಧ್ಯಕ್ಷೆ ಶಶಿಕಲಾ ಸೇರಿದಂತೆ ಬೋವಿ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ದೇವದುರ್ಗಕ್ಕೆ ಸಂಬಂಧಿಸಿದ ಕಾಮಗಾರಿಗಳಿಗೆ ಅಧಿಕಾರಿಗಳು ಕವಡೆ ಕಿಮ್ಮತ್ತು ನೀಡುತ್ತಿಲ್ಲ ಎಂದು ಆಕ್ರೋಶಗೊಂಡ ಶಾಸಕ ಕೆ ಶಿವನಗೌಡ ನಾಯಕ್ ಜಿಲ್ಲಾ ಪಂಚಾಯತ್ ತ್ರೈಮಾಸಿಕ ಸಭೆಯಲ್ಲಿ ಶಿವನರ್ತನ ತೋರಿ ಉಸ್ತುವಾರಿ ಸಚಿವರನ್ನೇ ಬೆರಗುಗೊಳಿಸಿದ ಘಟನೆ ನಡೆಯಿತು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆ ನಡೆಯುವ ಸಂದರ್ಭದಲ್ಲಿ ತಡವಾಗಿ ಆಗಮಿಸಿದ್ರು. ತನ್ನ ಕಡೆ ಗಮನ ಹರಿಸುತ್ತಿಲ್ಲ ಎಂಬ ಮುಸಿಕೋಪದಲ್ಲಿ ಕಪ್ಪು ಪಟ್ಟಿ ಮುಖಕ್ಕೆ ಕಟ್ಟಿಕೊಂಡು ಪ್ರತಿಭಟನೆ ನಡೆಸಿತು. ದೇವದುರ್ಗ ತಾಲೂಕು ಸೇರಿದಂತೆ ಹಲವು ಕುಡಿಯುವ ನೀರಿನ ಯೋಜನೆಗಳು ಸುಮಾರು 15ರಿಂದ 20 ವರ್ಷಗಳಿಂದ ಕಾಮಗಾರಿಗಳನ್ನು ಮುಗಿಸದೆ ಕುಂಟುನೆಪಗಳನ್ನು ಹೇಳುತ್ತಾ ಬಂದಿತ್ತು. ಸಭೆಗಳಲ್ಲಿ ಮಾತ್ರ ಹಾರಿಕೆಯ ಉತ್ತರಗಳನ್ನು ನೀಡಿ ನುಣುಚಿಕೊಳ್ಳುತ್ತಿದ್ದಾರೆ. ಕೆಲಸ ಮಾಡದ ಅಧಿಕಾರಿಗಳ ವಿರುದ್ಧ ಸರ್ಕಾರ ಶಿಸ್ತು ಕ್ರಮ ಕೈಗೊಳ್ಳುತ್ತಿಲ್ಲ. ತಾಲೂಕಿನ ಜಾಲಹಳ್ಳಿ, ಪಲಕನಮರಡಿ ಹಾಗೂ ಸಲಿಗ್ಯಾಪುರ ಗ್ರಾಮಕ್ಕೆ ಸುಮಾರು 30 ವರ್ಷಗಳಿಂದ ಕಾಮಗಾರಿಗಳನ್ನು ಮಾಡುತ್ತಾ ಬಂದಿದ್ದು ಗ್ರಾಮದ ಜನರಿಗೆ ಕುಡಿಯುವ ನೀರು ಒದಗಿಸಲು ಸಾಧ್ಯವಾಗಿಲ್ಲ. ಸಭೆಗಳಲ್ಲಿ ಮಾತ್ರ ಮಾಡುತ್ತೇವೆ ಎಂದು ಹಾರಿಕೆಯ ಉತ್ತರ ನೀಡಿ ಮತ್ತೊಮ್ಮೆ ಸಭೆಯಲ್ಲಿ ಅದೇ ಉತ್ತರವನ್ನು ನೀಡುತ್ತಾರೆ. ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಕುಡಿಯುವ ನೀರು ಒದಗಿಸಲಾಗುತ್ತಿಲ್ಲ ಎಂಬುದು ಶಾಸಕರಿಗೆ ಛೀಮಾರಿ ಹಾಕುತ್ತಿದ್ದಾರೆ. ಬೇಸತ್ತು ಇಂದು ಕೆಡಿಪಿ ಸಭೆಯಲ್ಲಿ ಭರವಸೆ ನೀಡುವವರೆಗೂ ಕುಳಿತ ಸ್ಥಳದಿಂದ ಮೇಲೇಳಲಿಲ್ಲ. ಎಲ್ಲ ಕುಡಿಯೋ ನೀರು ಯೋಜನೆಗಳಿದಾವನ್ನ ಲಾಂಗ್ ಪೆಂಡಿಂಗ್ ಅಲ್ಲ ಇರ್ಲಿಗ ನಿಮ್ ಜೊತೆ ಎಲ್ಲರೂ ಮಾಡಕ್ ಬರಲ್ಲ ನೀ ಮುಂದೆ ನಾ ಮಾಡ್ತೀನಿ ಎಂಡಿಡ್ತಾರೆ ಸರ್ ಏನ್ ಮಾಡೋದು ರಾತ್ರಿ ಜನ ಬಂದ ಮಕ್ಕಳೇ ಅವ್ರು ಹೇಳಿದ ಉತ್ತರ ಸ್ಯಾಟಿಸ್ಫೈ ಸಚಿವ ನಾಡಗೌಡ ಹಾಗೂ ಸಂಸದೀಯ ಕಾರ್ಯದರ್ಶಿ ಟಿಎಸ್ ಹೂಲಗೇರಿ ವೇದಿಕೆಯಿಂದ ಕೆಳ ಇಳಿದು 6 ತಿಂಗಳೊಳಗೆ ಕಾಮಗಾರಿ ಪೂರ್ಣಗೊಳಿಸಿ ನೀರು ಒದಗಿಸುವ ಭರವಸೆ ನೀಡಿದರು. ದೇವದುರ್ಗ ತಾಲೂಕಿನ ಸುಮಾರು 89 ಸಮಸ್ಯೆಗಳ ಈಡೇರಿಕೆಗೆ ಕುರಿತು 61 ದಿನಗಳವರೆಗೆ ಧರಣಿ ಸತ್ಯಾಗ್ರಹ ನಡೆಸಿದ್ರು. ಸರ್ಕಾರ ಏನೇನೂ ಕ್ರಮ ಕೈಗೊಂಡಿಲ್ಲ. ಸುಮಾರು 7-8 ವರ್ಷಗಳ ಕುರಿತು ವಿಧಾನಸಭೆಗಳಲ್ಲಿ ಮಾತನಾಡಿ ಕಾಮಗಾರಿಗಳನ್ನು ಆರಂಭಿಸುವುದಾಗಿ ಹೇಳಲಾಗಿತ್ತು. ತಾಲೂಕಿಗೆ 2 ಕೇಂದ್ರೀಯ ವಿದ್ಯಾಲಯ ಶಾಲೆ ನಿರ್ಮಾಣಕ್ಕೆ ಸ್ಥಳಾವಕಾಶವಿದ್ದರೂ ಅಧಿಕಾರಿಗಳು ಸರ್ಕಾರಕ್ಕೆ ಪತ್ರ ಬರೆಯಲು 7 ತಿಂಗಳ ಸಮಯ ತೆಗೆದುಕೊಂಡಿದ್ದಾರೆ. ತಾಲೂಕಿನ ಕಾಮಗಾರಿಗಳನ್ನು ನಡೆಸದಿದ್ದಲ್ಲಿ ಶಾಸಕ ಸ್ಥಾನದಿಂದ ರಾಜೀನಾಮೆ ನೀಡುವುದಾಗಿ ತಿಳಿಸಿದರು. ಈಗ ಚಿಕ್ಕ ಬ್ರೇಕ್. SS Consultancy, golden opportunity to build your dream home of 2 BHK with compound wall on your flat with an attractive contract price. Contract 12.99 lakhs, 50 buildings only. On the occasion of 10 years completion, I am shifting into new office building at IDSMT Layout, Raichur. Civil work, carpenter, electrical, flooring and tiles, plumbing, painting work also will be done. Office address IDSMT Layout, First Main, Second Cross, Raichur. Mobile number 9108304555, 9900450087. ಕಣ್ವಾ ಮಾರ್ಟ್ ಶ್ರೀ ಲಕ್ಷ್ಮಿ ಎಂಟರ್ಪ್ರೈಸಸ್ ಅವರಿಂದ ಆಕರ್ಷಕ ಹಾಗೂ ಹೊಸ ಕಲೆಕ್ಷನ್ನೊಂದಿಗೆ ಆರಂಭ. Happy life, lovely, 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 lovely life. ಕಣ್ವಾ ಮಾರ್ಟ್ ಫ್ಯಾಷನ್ನಿನ ಹೊಸ ಲೋಕ ಕಾದಿದೆ. ಕಣ್ವಾ ಮಾರ್ಟ್ ಶಾಪಿಂಗಿನ ಮೋಜು ತುಂಬಿದೆ. ಹ್ಯಾಪಿ ಶಾಪಿಂಗ್. ನಮ್ಮಲ್ಲಿ ಮೆನ್ಸ್ ವಿಯರ್, ವುಮೆನ್ಸ್ ವಿಯರ್, ಕಿಡ್ಸ್ ವಿಯರ್, ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಲಭ್ಯ.
ಚೆಲುವು ಕಣ್ವಾ ಸ್ಯಾರೀಸ್ ಬೆಳಗು ಮೆರುಗು ಕಣ್ವಾ ಸ್ಯಾರೀಸ್ ಮನಮೋಹಕವು ಕಣ್ವಾ ಸ್ಯಾರೀಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ ಮಹಾವೀರ್ ಚೌಕ್, ರಾಯಚೂರು. ಮೊಬೈಲ್ ನಂಬರ್ 7795953613 8660257701. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ವಿಶಾಲವಾದ ಹಾಲ್, ಊಟದ ಕೊಠಡಿ, ಶೌಚಾಲಯ ಸೌಲಭ್ಯವಿದೆ. ಅಡುಗೆ ಕೊಠಡಿ, ಡ್ರೆಸ್ಸಿಂಗ್ ರೂಮ್ ಮತ್ತು ವಾಹನಗಳ ನಿಲುಗಡೆಗೆ ಸ್ಥಳದ ಅವಕಾಶವೂ ಇದೆ. ಅಡುಗೆ ಸಾಮಾನುಗಳು, ಟೇಬಲ್, ಚೇರ್ಸ್, ಶಾಮಿಯಾನ ಮತ್ತು ಡೆಕೋರೇಷನ್ ಸೌಲಭ್ಯವೂ ಕೂಡ ನಮ್ಮಲ್ಲಿ ಇದೆ. ನಮ್ಮ ಹಾಲ್ನಲ್ಲಿ ಬರ್ತ್ಡೇ ಪಾರ್ಟಿ, ನಾಮಕರಣ ಸಮಾರಂಭ, ನಿಶ್ಚಿತಾರ್ಥ ಕಾರ್ಯಕ್ರಮ, ಮದುವೆ ಸಮಾರಂಭ ಹಾಗೂ ಇನ್ನು ವಿವಿಧ ಬಗೆಯ ಸಮಾರಂಭಗಳನ್ನು ನೆರವೇರಿಸಲು ಅನುಕೂಲವಾದ ಸ್ಥಳವಿದೆ. ವಧೂವರರಿಗೆ ವಿಶೇಷ ವಾಹನದ ವ್ಯವಸ್ಥೆ ಇರುತ್ತದೆ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 9632287675 8088881152. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಪ್ರತಿ ತಿಂಗಳು 500 ರೂಪಾಯಿನಂತೆ 50 ತಿಂಗಳವರೆಗೆ ಪಾವತಿಸಿ ಪ್ಲಾಟ್ ಮಾಲೀಕರಾಗಿ. ಪ್ರತಿ ತಿಂಗಳು 28ರಂದು ಲಕ್ಕಿ ಡ್ರಾ ಮಾಡಲಾಗುವುದು. ಇದರಲ್ಲಿ ಮೊದಲನೇ ತಿಂಗಳ ಬಹುಮಾನ ಸಿಟಿ 100 ಬೈಕ್, ಎರಡನೇ ಬಹುಮಾನ 600 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು. ನಿರಾಶೆಯಾಗಬೇಡಿ, 50 ತಿಂಗಳ ಡ್ರಾನಲ್ಲಿ ಯಾವುದೇ ಡ್ರಾ ಲಭಿಸದಿದ್ದರೂ ಆಕರ್ಷಕ ಬಹುಮಾನಗಳಾದ ಸ್ಯಾನ್ಸುಯ್ ವಾಷಿಂಗ್ ಮಷೀನ್ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಎರಡನೇ ಬಹುಮಾನ 21 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಮೂರನೇ ಬಹುಮಾನ 2 ಕಾಟ್ ಬೆಡ್ ಮತ್ತು ಸೋಫಾ ಸೆಟ್. ನಾಲ್ಕನೇ ಬಹುಮಾನ 32 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್. ಐದನೇ ಬಹುಮಾನ 40 ಇಂಚಿನ ಎಲ್ಇಡಿ ಟಿವಿ ನೀಡಲಾಗುವುದು. ಇದರಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd ಕ್ರಾಸ್, ಪಾಟೀಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7338343228 8884555766 9538800428 9901584763. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರ ಸಮಿತಿಯಿಂದ ಪ್ರದಾನ ಮಾಡುವ ಶ್ರೀ ಸ್ವಾಮಿ ರಮಾನಂದ ತೀರ್ಥ ಪ್ರಶಸ್ತಿಗೆ ರೈತ ಹೋರಾಟಗಾರ ಚಂದ್ರಶೇಖರ್ ಬಾಳೆ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಸಮಿತಿ ಸಂಸ್ಥಾಪಕ ರಾಘವೇಂದ್ರ ಕುಷ್ಟಗಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ನಿಜಾಮಶಾಹಿ ವಿರುದ್ಧ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಸ್ವಾಮಿ ರಾಮಾನಂದ ತೀರ್ಥರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕಳೆದ 3 ವರ್ಷಗಳಿಂದ ನೀಡಲಾಗುತ್ತಿದ್ದು, ಪ್ರಸಕ್ತ ವರ್ಷ ರೈತ ಹೋರಾಟಗಾರ ಚಂದ್ರಶೇಖರ್ ಬಾಳೆ ಅವರನ್ನು ಆಯ್ಕೆ ಮಾಡಲಾಗಿದ್ದು, ಪ್ರಶಸ್ತಿ ಪ್ರದಾನ ಸಮಾರಂಭವು ಫೆಬ್ರವರಿ 10ರಂದು ನಗರದ ರಂಗಮಂದಿರದಲ್ಲಿ ನಡೆಯಲಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡ ಚಾಮರಸ್ ಮಾಲಿ ಪಾಟೀಲ್ ವಹಿಸಲಿದ್ದು, ಉದ್ಘಾಟನೆಯನ್ನು ಖ್ಯಾತ ಪತ್ರಕರ್ತ ಸುಗತ ಶ್ರೀನಿವಾಸ್ ರಾಜು ನೆರವೇರಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟರಾವ್ ನಾಡಗೌಡ, ಹಿರಿಯ ಪತ್ರಕರ್ತ ಶ್ರೀನಿವಾರ ಸಿರನೂರ್ಕರ್ ಆಗಮಿಸಲಿದ್ದಾರೆ ಎಂದರು. ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರ ಯಾವ ಸಂಘಟನೆ ಈ ಭಾಗದ ಅನ್ಯಾಯದ ವಿರುದ್ಧ ಅಭಿವೃದ್ಧಿಯ ಪರ ಒಂದು ವಕಾಲತ್ತಿನಂತೆ 30 ವರ್ಷ ಕೆಲಸ ಮಾಡ್ತಿದೆ, ಆ ಸಂಘಟನೆ ಸ್ವಾಮಿ ರಾಮಾನಂದ ತೀರ್ಥ ಪ್ರಶಸ್ತಿ ಅಂತ ಹೇಳಿ ಪ್ರಾರಂಭ ಮಾಡಿ ಅಂಥ ಯುವಕರಿಗೆ ಪ್ರಶಸ್ತಿಯನ್ನು ನೀಡಿ ಅವರನ್ನು ಗುರುತಿಸಿ ಮಾಡುವಂತಹ ಕೆಲಸವನ್ನು ಕಳೆದ 3 ವರ್ಷದಿಂದ ಮಾಡ್ತಾರೆ.
ಕಳೆದ ವರ್ಷ ಹೈದರಾಬಾದ್ ಕರ್ನಾಟಕ ಭಾಗದ ಭಾಗ್ಯದ ಬಾಗಿಲು ತೆಗೆಯಬಹುದಾದಂಥ 371 ಭಾಗದಲ್ಲಿ ಮೊಟ್ಟ ಮೊದಲ ಜನಪದ ಚಳವಳಿ ಅಂತ ಜನಕೇಂದ್ರಿತವಾದಂತಹ ಒಂದು ಮೂವ್ಮೆಂಟ್ ನಡೆದಿದ್ರೆ ಅದು 12ನೇ ಶತಮಾನದಲ್ಲಿ ಬಸವಣ್ಣನ ನೇತೃತ್ವದಲ್ಲಿ ಅದು ಕಾಯಕ ಜೀವಿಗಳ ಚಳವಳಿ ಅಂತ ನಾವು ಕರೀತೇವೆ. ಆ ಕಾಯಕ ಜೀವಿಗಳ ಚಳವಳಿ ಜನರ ಆಶಯಕ್ಕೆ ಪೂರಕವಾಗಿ ಅವರ ಮೇಲೆ ನಡೀತಕ್ಕಂಥ ಬ್ಯೂಡಲ್ ದಬ್ಬಾಳಿಕೆಯ ವಿರುದ್ಧ ಅದು ಸಮಾರಂಭ ಭೂಮಿ ಪೂಜೆ ಆಯಿತು. ಅವತ್ತು ಕೂಡ ದೇವೇಗೌಡರು ಒಂದು ಮಾತು ಹೇಳಿದರು, ನೋಡ್ರಿ ಚಳವಳಿಗಳಂತೆ ಏನೂ ಆಗೋದಿಲ್ಲ, ನೀವೇನು ಕೃಷ್ಣ ಬಂದಂತೆ ಹೋರಾಟ ಮಾಡಿದ್ರಿ. ನಾನು ಬಹಳ ಸಂತೋಷದಿಂದ ಹೇಳ್ತೀನಿ, ಚಂದ್ರಶೇಖರ್ ಬಾಳೆ ಅವರು ಬಹಳ ಮಹತ್ವದ ಪಾತ್ರವನ್ನು ವಹಿಸಿದರು. ನಾನು ಮಾಡಿದ್ದಿಲ್ಲ, ಹೋರಾಟದಿಂದ ನೀವು ಪಡೆದ್ರಿ ಅಂತೇಳಿ ಇವತ್ತಿನ ಹಳೆ ಪತ್ರಿಕೆಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ದೇವೇಗೌಡರು ಅವತ್ತು ಘೋಷಣೆ ಮಾಡ್ತಾರೆ. ಹೀಗಾಗಿ ಉಳಿದೆಲ್ಲ ಇತಿಹಾಸ, ಪ್ರಗತಿಪರ ಚಿಂತಕ, ಕೃಷಿ ಭಾರತ ಪತ್ರಿಕೆಯ ಸಂಪಾದಕ ಚಂದ್ರಶೇಖರ್ ಬಾಳೆ ಅವರಿಗೆ ನಾವು ಇವತ್ತಿನ ದಿವಸ ಸ್ವಾಮಿ ರಾಮಾನಂದ ತೀರ್ಥ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಇದಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಮತ್ತು ಪಶುಸಂಗೋಪನಾ ಅಧ್ಯಕ್ಷರಾಗಿರೋ ಮಂತ್ರಿ ಆಗಿರ್ತಕ್ಕಂಥ ನಾಡಗೌಡರು ಬರ್ತಾರೆ. ಆಮೇಲೆ ಸುಗತ ಶ್ರೀನಿವಾಸ ಅಂತ ಹೇಳಿ ತಾವು ಹೆಸರು ಕೇಳಿರ್ಬೋದು. ಈ ಸಂದರ್ಭದಲ್ಲಿ ಖಾಜಾ ಅಸ್ಲಂ ಅಹಮದ್, ಭಂಡಾರಿ ವೀರಣ್ಣ ಶೆಟ್ಟಿ, ಮಲ್ಕಪ್ಪ ಪಾಟೀಲ್, ಟಿಕೆ ಜಾನ್ ವೆಸ್ಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಾನುವಾರುಗಳಿಗೆ 15ನೇ ಸುತ್ತಿನ ಕಾಲುಬಾಯಿ ರೋಗದ ವಿರುದ್ಧ ಸಾಮೂಹಿಕ ಲಸಿಕಾ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟರಾವ್ ನಾಡಗೌಡ ಚಾಲನೆ ನೀಡಿದರು. ನಗರದ ಗಂಜ್ ರಸ್ತೆಯಲ್ಲಿರುವ ಗೋಶಾಲೆಯಲ್ಲಿ ಪಶುಗಳಿಗೆ ಲಸಿಕೆ ನೀಡಿದ ಅವರು ಕಾಲುಬಾಯಿ ರೋಗದಿಂದ ಜಾನುವಾರುಗಳನ್ನು ಉಳಿಸಬೇಕಾಗಿದೆ ಎಂದರು. ಗೋವುಗಳಿಗೆ ಪೂಜೆ ನೆರವೇರಿಸಿ ಲಸಿಕಾ ಕಾರ್ಯಕ್ರಮದ ಬಗ್ಗೆ ವಿಸ್ತೃತ ಮಾಹಿತಿ ನೀಡಿದರು. ಜಿಲ್ಲೆಯಾದ್ಯಂತ 3,90,835 ಜಾನುವಾರುಗಳು ಇದರ ಉಪಯೋಗ ಪಡೆಯಲಿವೆ. ಜಾನುವಾರುಗಳಿಗೆ ಲಸಿಕೆ ಹಾಕಲು ಸುಮಾರು 6 ರಿಂದ 7 ಜನ ಸಿಬ್ಬಂದಿಗಳಿದ್ದು, ತಂಡಕ್ಕೆ ಒಬ್ಬ ಪಶು ವೈದ್ಯರಿರುತ್ತಾರೆ ಎಂದರು. ಈ ಕಾರ್ಯಕ್ರಮವನ್ನು ಸಫಲಗೊಳಿಸಲು 145 ಸಿಬ್ಬಂದಿಗಳು ತರಬೇತಿ ಹೊಂದಿದ್ದು, ಇಲಾಖೆಯಿತರ 90 ಸಿಬ್ಬಂದಿಗಳಿದ್ದು, ಒಟ್ಟು 240 ಸಿಬ್ಬಂದಿ ಮತ್ತು ಅಧಿಕಾರಿಗಳು ಇದ್ದಾರೆ. ಸಿಬ್ಬಂದಿಗಳಿಗೆ ಕೆಎಂಎಫ್ ಸಂಸ್ಥೆಯಿಂದ 30 ವಾಹನಗಳ ಸೌಲಭ್ಯ ಒದಗಿಸಲಾಗಿದೆ. ಜಾನುವಾರುಗಳಿಗೆ ಲಸಿಕೆ ಹಾಕಲು 2 mlನ 4,01,670 ಸಿರಂಜ್ಗಳನ್ನು ದಾಸ್ತಾನು ಮಾಡಿಕೊಳ್ಳಲಾಗಿದ್ದು, 3,93,400 ಡೋಸ್ ಲಸಿಕೆ ಸಂಗ್ರಹಿಸಿಟ್ಟುಕೊಳ್ಳಲಾಗಿದೆ. ತಾಲೂಕಿನ ಬೇಡಿಕೆಗೆ ಅನುಗುಣವಾಗಿ ವಿತರಿಸಲಾಗುತ್ತದೆ ಎಂದು ತಿಳಿಸಿದರು. ಹದಿನೈದನೇ ಸುತ್ತಿನ ಲಸಿಕೆಯನ್ನು ಜಾನುವಾರುಗಳಿಗೆ ಹಾಕುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದೆ. ಸುಮಾರು 1 ರೌಂಡ್ ಲಸಿಕೆಗೆ 15 ಕೋಟಿ ಸರ್ಕಾರದಿಂದ, ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ ಇದು. ಸರ್ಕಾರದಿಂದ ಮತ್ತು 1 ಸುತ್ತಿಗೆ 2.5 ಕೋಟಿ ನಮ್ಮ KMFಯಿಂದ ನಾವು ಹಣವನ್ನು ವ್ಯಯ ಮಾಡ್ತೇವೆ. ವರ್ಷದಲ್ಲಿ 2 ಸಾರಿ, 6 ತಿಂಗಳಿಗೆ 1 ಸಾರಿ
ಈ ಲಸಿಕೆಯನ್ನು ಕಾಲು ಬೇನೆ ಮತ್ತು ಬಾಯಿ ಬೇನೆ ನಿರೋಧಕ ಲಸಿಕೆಯನ್ನು ಹಾಕ್ತಾ ಇದ್ದೇವೆ. ಈಗ 15ನೇ ರೌಂಡನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಇದಾದ ಮೇಲೂ ಕೂಡ ಅಲ್ಲಲ್ಲಿ ಕಾಲು ಬೇನೆ ಬಾಯಿ ಬೇನೆ ರೋಗ ಉಲ್ಬಣವಾಗ್ತಾ ಇರೋದ್ರಲ್ಲಿ 1,11,71,000 ಜಾನುವಾರುಗಳಿವೆ. 1,11,70,000. ಇದ್ರದ್ದು ಅವಧಿ ಏನು ಸರ್ ವ್ಯಾಕ್ಸಿನ್? ವರ್ಷಕ್ಕೊಮ್ಮೆ ಹಾಕಲೇಬೇಕು? ನಾವು ವರ್ಷದಲ್ಲಿ 2 ಸಾರಿ ಹಾಕ್ತೇವೆ. ಅದನ್ನು 6 ಮಂತ್ಸ್ ಅಂತ ಇಟ್ಟಿದ್ದೀವಿ. ಬಟ್ ಈಗ ಟೆಸ್ಟ್ ರಿಪೋರ್ಟ್ಗಳು ಹೇಳ್ತಾ ಇರೋದು 4 ಮಂತ್ಸ್ನಲ್ಲೇ ಅದು ಹೋಗ್ತದೆ. ಆ 2 ತಿಂಗಳೇನು ಉಳಿತೈತಲ್ಲ, ನಾವು ಇನ್ನೊಂದು ಲಸಿಕೆ ಹಾಕೋದು ಅದರಲ್ಲಿ ಇದು ಉದ್ಬಣ ಆಗ್ತದೆ. ಆ ಮಂತ್ನಲ್ಲಿ ಕಾಣಿಸ್ತಾ ಇರೋದನ್ನು ಗಮನಿಸಿದ್ದೇವೆ. ಈಗ ಕೇಂದ್ರ ಸರ್ಕಾರ ಜೊತೆ ಈ ಸಂದರ್ಭದಲ್ಲಿ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು, ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಮುಖಂಡರಾದ ರವಿ ಪಾಟೀಲ್, ಶಿವಶಂಕರ್, ಪಿ ಯಲ್ಲಪ್ಪ, ವಿಶ್ವನಾಥ್ ಪಟ್ಟಿ ಸೇರಿದಂತೆ ಅನೇಕರು ಇದ್ದರು. ಜಿಲ್ಲಾ ವಿಶ್ವಕರ್ಮ ಸಮಾಜ ತಾಲೂಕು ಘಟಕ ಸಿಂಧನೂರು ವತಿಯಿಂದ ಫೆಬ್ರವರಿ 3ರಂದು ಅಮರಶಿಲ್ಪಿ ಜಗಣಾಚಾರಿ ಸ್ಮರಣಾ ದಿನಾಚರಣೆ ಹಾಗೂ ಶಿಲ್ಪಿಗಳಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಗುರು ವಿಶ್ವಕರ್ಮ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸಿಂಧನೂರಿನ ಶ್ರೀ ಕನಕ ಸಮುದಾಯ ಮಂಗಲ ಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಹೈದರಾಬಾದ್ ಕರ್ನಾಟಕದ ಶಿಲ್ಪಿಗಳಿಗೆ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಲಿದ್ದು, ವಿಶ್ವಕರ್ಮ ಸಮಾಜದ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಲಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟರಾವ್ ನಾಡಗೌಡ ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಸಂಸದರಾದ ಬಿವಿ ನಾಯಕ್, ಸಂಗಣ್ಣ ಕರಡಿ, ಭಾರತೀಯ ವಿಶ್ವಕರ್ಮ ಸೇವಾ ಪರಿಷತ್ನ ರಾಜ್ಯಾಧ್ಯಕ್ಷ ಈಶ್ವರ್ ಹೊಸಕೋಟೆ, ಮಾಜಿ ಶಾಸಕ ಹಂಪನಗೌಡ ಬಾದರ್ಲಿ, ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸ್ರಾಜ್ ಸೇರಿದಂತೆ ಸಮಾಜದ ಮುಖಂಡರು, ಜಿಲ್ಲೆಯ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಹೈದರಾಬಾದ್ ಕರ್ನಾಟಕದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಜಿಲ್ಲಾ ಮಟ್ಟದ ಅಮರಶಿಲ್ಪಿ ಜಗಣಾಚಾರಿ ಸಂಸ್ಮರಣಾ ದಿನಾಚರಣೆ, ಖ್ಯಾತ ಶಿಲ್ಪಿಗಳಿಗೆ ಅಭಿನಂದನೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತಹ ಸನ್ಮಾನ್ಯ ಶ್ರೀ ವೆಂಕಟರಾವ್ ನಾಡಗೌಡ ಅವರು ಹಾಗೂ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ಅವರು, ಮಾಜಿ ಶಾಸಕರಾದ ಶ್ರೀ ಹಂಪನಗೌಡ ಬಾದರ್ಲಿ ಅವರು, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಎನ್ಎಸ್ ಬೋಸ್ರಾಜ್ ಸಾಹೇಬರವರು, ರಾಯಚೂರು ಜಿಲ್ಲಾ ಸಂಸದರಾದ ಶ್ರೀ ಬಿವಿ ನಾಯಕ್ ಸಾಹೇಬ್ ಸಮಾವೇಶವನ್ನು ಅಭೂತಪೂರ್ವ ಯಶಸ್ವಿಗೊಳಿಸಲು ಜಿಲ್ಲಾ ಸಮಿತಿಯಿಂದ ನಾನು ಕೇಳ್ಕೊಳ್ತಾ ಇದ್ದೇನೆ ಬಂಧುಗಳೇ. ಈ ಕಾರ್ಯಕ್ರಮದಲ್ಲಿ ಖ್ಯಾತ ಶಿಲ್ಪಿಗಳಿಗೆ ಹೈದರಾಬಾದ್ ಕರ್ನಾಟಕದ 6 ಜಿಲ್ಲೆಯ ಸಂಬಂಧಿತ ಖ್ಯಾತ ಶಿಲ್ಪಿ, ಲೋಹ ಶಿಲ್ಪಿ, ಮರಶಿಲ್ಪಿ, ಶಿಲಾಶಿಲ್ಪಿ ಈ ಎಲ್ಲ ಶಿಲ್ಪಿಗಳಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಅಭಿನಂದನಾ ಸಮಾರಂಭ ಅವರಿಗೆ ಸನ್ಮಾನ ಮಾಡಲಿಕ್ಕೆ ಅಂತ ಶಿಲ್ಪಕಲಾ ಅಕಾಡೆಮಿ ಪ್ರೆಸಿಡೆಂಟ್ ಆದಂತಹ ಕಾಳಪ್ಪ ಆಚಾರ್ ಅವರು ಕೂಡ ಈ ಕಾರ್ಯಕ್ರಮ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ವಿಶೇಷವಾಗಿ ಕೊಪ್ಪಳ ಜಿಲ್ಲಾ ಸಂಸದರಾದ ಕೆ ಸಂಗಣ್ಣ ಕರಡಿ ಸಾಹೇಬರು ಕೂಡ ಈ ಕಾರ್ಯಕ್ರಮ ಅಮರಶಿಲ್ಪಿ ಜಗಣಾಚಾರ್ಯ ಅವರ ಸಂಸ್ಮರಣಾ ದಿನಾಚರಣೆ ಅದು ಜಿಲ್ಲಾ ಕಾರ್ಯಕ್ರಮವಾಗಿದ್ದು, ಅದು ಸಿಂಧನೂರು ಘಟಕದೊಂದಿಗೆ ಎಲ್ಲಾ ಜಿಲ್ಲೆಯ 7 ತಾಲೂಕುಗಳಿಂದ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸಮಾಜ ಪ್ರಮುಖರು ಮತ್ತು ನಮ್ಮ ಸುತ್ತಮುತ್ತಲಿನ ನಮ್ಮ ಸಂತರಾದಂತ ಏಕಲಿಂಗಿ ಮಠದ ಸ್ವಾಮಿಗಳು ಮತ್ತು ಶ್ರೀ ಮದಾನಂದ ಸಂಸ್ಥಾನದ ಎಲ್ಲಾ ಪೀಠಾಧೀಶರು ಕೂಡ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಮತ್ತು ಅದರಂತೆ ನಮ್ಮ ರಾಜಕೀಯ ಪ್ರಮುಖರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು, ಆ ಅಮರಶಿಲ್ಪಿ ಜಗಣಾಚಾರ್ಯ ವಿಶೇಷತೆ ಏನು ಅಂತಕ್ಕಂಥ ಜಗತ್ತಿನ ಮೂಲಕ ಪಾಲ್ಗೊಂಡಿರ್ತಾರೆ. ಮತ್ತು ಸಕಲ ಸಮಾಜ, ವಿಶ್ವಕರ್ಮ ಸಮಾಜದೊಂದಿಗೆ ಸಕಲ ಸಮಾಜ ಇದೆ. ಅದಕ್ಕೆ ಮೌನೇಶ್ವರದ ಮಾತು ಹೇಳ್ತಾನೆ, ಹಿಂದೂ ಮುಸ್ಲಿಮರಿಗೆ ಚಂದ್ರನೊಬ್ಬನೇ ಕಾಣಿರು, ಭೇದವನ್ನೆಡೆಸಿದಾತ ಅಧಮನೊಬ್ಬ, ಎಲ್ಲ ಒಂದೇ ಕಂಡಾತ ನಮ್ಮ ಬಸವಣ್ಣನಿಂದ ಮೋದೀಶ್ವರ ಅಂತ ಹೇಳ್ತಾನೆ. ಜಗತ್ತಿನ ಎಲ್ಲ ಸಮಾಜದೊಂದಿಗೆ ಬದುಕುವ ಸಮಾಜ ಅಂದ್ರೆ ವಿಶ್ವಕರ್ಮ ಸಮಾಜ. ಆ ಸಮಾಜಕ್ಕೆ ಸಕಲ ಸಮಾಜದವರು ಬೆಂಬಲ ಕೊಟ್ಟು ಆ ಕಾರ್ಯಕ್ರಮವನ್ನು ನಮ್ಮ ಸಮಾಜದ ಎಲ್ಲ ಬಂಧುಗಳು ಆ ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ಕೆ ರಾಮು ಕಾಂತಾಳ್, ಮಾರುತಿ ಬಡ್ಗೇರ್, ಕೆ ಲಕ್ಷ್ಮೀಪತಿ, ವೀರೇಶ್ ಬಡ್ಗೇರ್, ಈಶ್ವರ್ ಪತ್ತಾರ್, ಸೋಮಣ್ಣ ಪತ್ತಾರ್, ವೀರಭದ್ರಪ್ಪ ವಿಶ್ವಕರ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಗ್ರಾಮೀಣ ಪ್ರದೇಶದಲ್ಲಿ ಗುಳೆ ಹೋಗುವುದನ್ನು ತಡೆಯಲು ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ನೀಡಬೇಕು ಎಂದು ಒತ್ತಾಯಿಸಿ ರಾಷ್ಟ್ರೀಯ ಮಾದಿಗ ಜನಜಾಗೃತಿ ಸೇನೆ ಪದಾಧಿಕಾರಿಗಳು ತಾಲೂಕು ಪಂಚಾಯತ್ ಕಾರ್ಯಾಲಯ ಮುಂದೆ ಪ್ರತಿಭಟನೆ ನಡೆಸಿದರು. ತಾಲೂಕಿನ ಮಂಚಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿಗದಿತ ಮಳೆಯಾಗದೆ ಬರದ ಛಾಯೆ ಆವರಿಸಿದ್ದು ಜನರು ಗುಳೆ ಹೋಗುತ್ತಿದ್ದು ಉದ್ಯೋಗ ಖಾತ್ರಿ ಯೋಜನೆಯಡಿ ಜಾಬ್ ಕಾರ್ಡ್ಗಾಗಿ 6 ತಿಂಗಳ ಹಿಂದೆಯೇ ಅರ್ಜಿ ಸಲ್ಲಿಸಿದ್ದು ಇದುವರೆಗೂ ಜಾಬ್ ಕಾರ್ಡ್ ಮತ್ತು ಕೆಲಸ ನೆಪ ಮಾತ್ರಕ್ಕೆ ಸೀಮಿತವಾಗಿತ್ತು. 2018-19ನೇ ಸಾಲಿನಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳ ಯೋಜನೆಯಡಿ ಕೈಗೊಂಡಿಲ್ಲ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕಂಡು ಕಾಣದ ಹಾಗೆ ವರ್ತಿಸುತ್ತಿದ್ದು 2017-18ನೇ ಸಾಲಿನಲ್ಲಿ ನಿರ್ವಹಿಸಿದ ದನದ ಶೆಡ್ಗಳ ನಿರ್ಮಾಣ ಕಾಮಗಾರಿ ಬಿಲ್ ತಡೆ ಹಿಡಿದಿದ್ದು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿವಿಧ ಯೋಜನೆಯಡಿ ಆಯ್ಕೆಯಾದ ಫಲಾನುಭವಿಗಳ ಮನೆಗಳ ನಿರ್ಮಾಣ ಕಾರ್ಯ ಮುಗಿದ್ರೂ ಜಿಪಿಎಸ್ ಮಾಡದೆ ಪರಿಶೀಲನೆ ಮಾಡದೆ ಅನುದಾನ ತಡೆ ಹಿಡಿದಿದ್ದು ಫಲಾನುಭವಿಗಳಿಗೆ ವಂಚನೆ ಮಾಡಲಾಗುತ್ತಿದ್ದು ಕೂಡಲೇ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಗುಳೆ ಹೋಗುವುದನ್ನು ತಡೆಯಲು ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕ ಅನುಷ್ಠಾನಗೊಳಿಸಬೇಕು. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಸತಿ ಯೋಜನೆ ಫಲಾನುಭವಿಗಳಿಗೆ ಅನುದಾನ ಬಿಡುಗಡೆಗೊಳಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರವಿಕುಮಾರ್ ಗೋನಾಳ, ಎಸ್ ರಾಮಣ್ಣ, ಬಸಣ್ಣ, ರಂಗಪ್ಪ, ದೇವೇಂದ್ರ, ಮಲ್ಲಿಕಾರ್ಜುನ್, ಶಾಂತಮ್ಮ, ಹನುಮಂತಮ್ಮ, ಈಶ್ವರಮ್ಮ, ಹೊನ್ನಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ ಮತ್ತೆ ಮುಂದುವರಿಯುತ್ತೆ. ಎಂಕೆ ಭಂಡಾರಿ ಆಸ್ಪತ್ರೆ ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್ ದಿನಾಂಕ 24/11/2018 ಆರಂಭದ ಪ್ರಯುಕ್ತ ಡಿಸೆಂಬರ್ 31ರವರೆಗೆ ಅಂದರೆ 1 ತಿಂಗಳ ಕಾಲ ಉಚಿತ ತಪಾಸಣೆ ನಡೆಸಲಾಗುವುದು. ಮಾಯದ ಹುಣ್ಣು, ಸ್ತನದ ಗಂಟು ಅಥವಾ ಹುಣ್ಣು, ನಿರಂತರವಾಗಿ ಕೆಮ್ಮು, ಧ್ವನಿ ಬದಲಾವಣೆ, ತೂಕ ಕಡಿಮೆಯಾದಾಗ, ಯಾವುದೇ ಭಾಗದಿಂದ ರಕ್ತ ಬರುವುದು, ಜೀರ್ಣವಾಗದ, ನುಂಗಲು ಕಷ್ಟವಾದಾಗ, ಗಂಟಲು ಕೆರೆತ ಸತತವಾಗಿದ್ದಲ್ಲಿ, ಶೌಚಾಲಯಗಳ ತೊಂದರೆಗಳು ಕ್ಯಾನ್ಸರ್ ರೋಗದ ಲಕ್ಷಣಗಳಾಗಿರಬಹುದು. ಈ ಲಕ್ಷಣಗಳು ಕಂಡುಬಂದಲ್ಲಿ ಸಂಪರ್ಕಿಸಿ ಡಾಕ್ಟರ್ ರಾಘವೇಂದ್ರ ಸಾಗರ್ ಕ್ಲಿನಿಕಲ್ ಆನ್ಕಾಲಜಿಸ್ಟ್. ಮೊಬೈಲ್ ನಂಬರ್ 7411241583. ಶ್ರೀ ಜಯತೀರ್ಥ ಪಿಆರ್ಒ. ಮೊಬೈಲ್ ನಂಬರ್ 8217853612. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ ಎಂಕೆ ಭಂಡಾರಿ ಆಸ್ಪತ್ರೆ, ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್, ಎಂಕೆ ಭಂಡಾರಿ ಆಸ್ಪತ್ರೆ, ಗೋಶಾಲ್ ರಸ್ತೆ, ರಾಯಚೂರು. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು. ಇಲ್ಲಿ ತೊನ್ನು, ತದ್ದು, ಚರ್ಮದ ಅಲರ್ಜಿ, ಕುಷ್ಠರೋಗ, ಲೈಂಗಿಕ ನಿರಾಸಕ್ತಿ, ತುರಿಕೆ, ತಲೆಹೊಟ್ಟು, ಕೂದಲು ಉದುರುವಿಕೆ, ಮೊಡವೆ, ಕಲೆಗಳು, ಕರಿಬಂಗು, ಮಚ್ಚೆ ಇವುಗಳಿಗೆ ಚಿಕಿತ್ಸೆ ನೀಡಲಾಗುವುದು. ವಿಶೇಷ ಚಿಕಿತ್ಸೆಗಳು ಇಲ್ಲಿ ಎಲೆಕ್ಟ್ರೋ ಕಾಟರಿ, ಕೆಮಿಕಲ್ ಪೀಲಿಂಗ್, ಸ್ತ್ರೀಯರಿಗೆ ಮುಖದ ಮೇಲಿನ ಮೊಡವೆ ಕಲೆಗಳಿಗೆ ಮತ್ತು ಬೇಡವಾದ ಕೂದಲಿಗೆ ವಿಶೇಷ ಲೇಸರ್ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಶಂಕರ್ ಗೌಡ ಐರೆಡ್ಡಿ, ಎಂಡಿ, ಡರ್ಮಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಅಡ್ರೆಸ್ ಓಕೆ ಬಾರ್ ಬ್ಯಾಕ್ ಸೈಡ್, ಕರ್ನಾಟಕ ಹೌಸಿಂಗ್ ಕಾಲೋನಿ, ಲಿಂಗಸುಗೂರ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7899825678. ಸಂಡೇ ಹಾಲಿಡೇ. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ರಾಯಚೂರು. ಪ್ರತಿ ತಿಂಗಳು ಕೇವಲ 3,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಲಕ್ಕಿ ಬಹುಮಾನ ಗೆಲ್ಲಿರಿ. ಮೊದಲನೇ ತಿಂಗಳ ಡ್ರಾನಲ್ಲಿ ಫಸ್ಟ್ ಪ್ರೈಸ್ 600 ಸ್ಕ್ವೇರ್ ಫೀಟ್ ಪ್ಲಾಟ್ ಕೇವಲ ಒಬ್ಬರಿಗೆ ಮಾತ್ರ. ಸೆಕೆಂಡ್ ಪ್ರೈಸ್ 2 ಗ್ರಾಂ ಚಿನ್ನದ ನಾಣ್ಯ ಕೇವಲ ಒಬ್ಬರಿಗೆ ಮಾತ್ರ. ಥರ್ಡ್ ಪ್ರೈಸ್ ಗುರುದೇವ್ ಮಾರ್ಟ್ ಶಾಪಿಂಗ್ ಮಾಲ್ 5000 ರೂಪೀಸ್ ಪರ್ಚೇಸ್ ಕಾರ್ಡ್ ಕೇವಲ ಇಬ್ಬರಿಗೆ ಮಾತ್ರ. ಫೋರ್ತ್ ಪ್ರೈಸ್ 600 ಸ್ಕ್ವೇರ್ ಫೀಟ್ ಪ್ಲಾಟ್ ಕೇವಲ ಒಬ್ಬರಿಗೆ ಮಾತ್ರ. ನಿರಾಸೆಯಾಗಬೇಡಿ, ಯಾವುದೇ ಡ್ರಾ ಲಭಿಸದಿದ್ದಲ್ಲಿ ಕೊನೆಯಲ್ಲಿ ಉಳಿದಿರುವ ಸದಸ್ಯರು ಈ ಕೆಳಗಿನ ಯಾವುದಾದರೂ ಒಂದನ್ನು ಪಡೆಯಿರಿ. ಮೊದಲನೇ ಬಹುಮಾನ 25 ಗ್ರಾಂನ ಚಿನ್ನದ ನೆಕ್ಲೆಸ್. ಎರಡನೇ ಬಹುಮಾನ
ಪಾವತಿಸಿದ ಹಣದಲ್ಲಿ ಶೇಕಡಾ 25% ಕಡಿತಗೊಳಿಸಿ ಉಳಿದ ಹಣವನ್ನು ಚೆಕ್ ಮೂಲಕ ಕೊಡಲಾಗುವುದು. 3ನೇ ಬಹುಮಾನ, ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ RGS ಗುಜರಾತಿ ಕಲ್ಯಾಣ ಮಂಟಪ, ಸಿಯಾ ತಲಾಬ್, ರಾಯಚೂರು, 3rd ಕ್ರಾಸ್, ಪಟೇಲ್ಗಂಜ್, ರಾಯಚೂರು. ಮೊಬೈಲ್ ನಂಬರ್ 9986037711 9986035311. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತ್ಯೋತ್ಸವದ ಪ್ರಯುಕ್ತ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಪುತ್ಥಳಿ ಅನಾವರಣಗೊಳಿಸಿ ಅದ್ದೂರಿ ಮೆರವಣಿಗೆಗೆ ಜಿಲ್ಲಾ ಉಸ್ತುವಾರಿ ಹಾಗೂ ಪಶುಸಂಗೋಪನೆ ಮೀನುಗಾರಿಕೆ ಸಚಿವ ವೆಂಕಟರಾವ್ ನಾಡಗೌಡ ಚಾಲನೆ ನೀಡಿದರು. ನಗರದ ಆಶಾಪುರ್ ವೃತ್ತದ ಬಳಿಯಿರುವ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು. ಮೆರವಣಿಗೆಯು ಸಿದ್ದರಾಮೇಶ್ವರ ವೃತ್ತದಿಂದ ರಂಗಮಂದಿರದವರೆಗೆ ಸಾಗಿತು. ಸಿದ್ದರಾಮೇಶ್ವರ ಭಾವಚಿತ್ರದ ಮೆರವಣಿಗೆಯಲ್ಲಿ ಹಲವು ಕಲಾ ತಂಡಗಳು ನೃತ್ಯ ಪ್ರದರ್ಶಿಸಿದವು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಸಂಸದ ಪಿವಿ ನಾಯಕ್, ಎನ್ಎಸ್ ಬೋಸ್ರಾಜ್, ಶ್ರೀರಾಮುಲು, ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ಬಸನಗೌಡ ದತ್ತಲ್, ಜಿಲ್ಲಾ ಪಂಚಾಯತ್ ಸದಸ್ಯ ಕಾಸಿಂ ನಾಯಕ್, ಬಿಜೆಪಿ ಶಕ್ತಿ ಸಮಿತಿ ಅಧ್ಯಕ್ಷ ಎನ್ ಶಂಕರಪ್ಪ, ರವೀಂದ್ರ ಜಲ್ದಾರ್, ನಿಜಾಮುದ್ದೀನ್, ಎನ್ ಶಿವಶಂಕರ್, ಶಶಿಕಲಾ ಭೀಮರಾಗ್ಯ ಸೇರಿದಂತೆ ಅನೇಕರು ಇದ್ದರು. ಬಿಜೆಪಿ ರಾಜ್ಯ ಘಟಕದಿಂದ ನಡೆಯುತ್ತಿರುವ ಬರ ಸಮೀಕ್ಷೆ ಹಿನ್ನೆಲೆ ರಾಯಚೂರು ತಾಲೂಕಿನ ಗ್ರಾಮಗಳಿಗೆ ಶಾಸಕ ಬಿ ಶ್ರೀರಾಮುಲು ನೇತೃತ್ವದ ತಂಡ ಬರ ವೀಕ್ಷಣೆ ನಡೆಸಿತು.
ತಾಲೂಕಿನ ಉಡಮಗಲ್ ಖಾನಾಪುರ ಗ್ರಾಮದಲ್ಲಿ ಬರ ವೀಕ್ಷಣೆ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶ್ರೀರಾಮುಲು ಅವರು ಸರ್ಕಾರ ಮತ್ತು ಮಂತ್ರಿಗಳು ಜನರ ಸಮಸ್ಯೆಗೆ ಸ್ಪಂದಿಸುತ್ತಾರೆ ಅನ್ನೋ ನಿರೀಕ್ಷೆ ಹುಸಿಯಾಗಿದೆ. ಬಿಜೆಪಿ ಪಕ್ಷ 104 ಶಾಸಕರನ್ನು ಹೊಂದಿದ್ರು, ನಾವು ವಿರೋಧ ಪಕ್ಷದಲ್ಲಿದ್ದೇವೆ. ನಾವು ರೈತರಿಗೆ ನ್ಯಾಯ ಕೊಡಿಸಲು ವಿಧಾನಸೌಧದ ಒಳಗೆ ಹೋರಾಟ ಮಾಡುತ್ತೇವೆ. ಸರ್ಕಾರ ಬರ ಪರಿಹಾರ ಕಾರ್ಯ ಕೈಗೊಳ್ಳುವ ಕುರಿತು ಒತ್ತಾಯಿಸಲಾಗುವುದು. ಜಿಲ್ಲೆಯಲ್ಲಿ ಬರ ಪರಿಹಾರ ಕಾಮಗಾರಿಗಳ ಕುರಿತು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಮಾಹಿತಿ ಪಡೆಯುವೆ. ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು. ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರು ಸಮಸ್ಯೆಯಾಗದ ಹಾಗೆ ಕ್ರಮ ಕೈಗೊಳ್ಳಬೇಕು. ಜನರು ಗುಳೆ ಹೋಗುವುದನ್ನು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಸಮರ್ಪಕ ಅನುಷ್ಠಾನಗೊಳಿಸಬೇಕು ಎಂದು ಒತ್ತಾಯಿಸಿದರು. ಇನ್ಶೂರೆನ್ಸ್ ಕಟ್ಟಿದ್ದು ಯಾವ ವರ್ಷ ಬರ್ತಾವೋ ಭಗವಂತ ಗೊತ್ತು. ಮೊನ್ನೆ ತೊಗರಿಗಾಗಿ ಒಂದು 8 ಕೋಟಿ ರೂಪಾಯಿ ಹಾಕಿದ್ದಾರೆ. ನಿನ್ನೆ ಗುಲ್ಬರ್ಗ ಜಿಲ್ಲೆ ಮುಗಿಸ್ಕೊಂಡು ರಾಯಚೂರು ಜಿಲ್ಲೆಯಲ್ಲಿ ಕೂಡ ಬರಗಾಲ ವೀಕ್ಷಣೆಗೋಸ್ಕರ ಬಂದಿದ್ದೀನಿ, ಅಧ್ಯಯನಕ್ಕೋಸ್ಕರವಾಗಿ ಬಂದಿದ್ದೀನಿ. ಇವತ್ತು ಎಲ್ಲ ಒಂದು ಕಡೆ ಸರ್ಕಾರದ ನಿರ್ಲಕ್ಷ್ಯ. ಯಾಕಂದ್ರೆ ಇವತ್ತು ವಿರೋಧ ಪಕ್ಷದಲ್ಲಿದ್ದಂಥವ್ರು ನಾವು ಒಂದು ಬರದ ಅಧ್ಯಯನ ಮಾಡ್ತಾ ಇದ್ದೀವಿ. ಅಧಿಕಾರಿಗಳು ಬರಬೇಕಾಗಿತ್ತು, ಅಧಿಕಾರಿಗಳು ಬಂದಿಲ್ಲ ಅಂದ್ರೆ ಅವ್ರ ನಿರ್ಲಕ್ಷ್ಯ ನಡೆಸ್ಕೊಡ್ತದೆ. ಯಾವ ರೀತಿಯಲ್ಲಿ ವರ್ತನೆಯನ್ನು ಮಾಡ್ಕೊಂತ ಇದ್ದಾರೆ. ಇವತ್ತು ವಿರೋಧ ಪಕ್ಷದಲ್ಲಿದ್ದಂತ ನಮ್ಮನ್ನ ಈ ರೀತಿ ಅಸಹ್ಯವಾಗಿ ನಡ್ಕೊಂತ ಇದ್ದನ್ನ ಇನ್ನು ಸಾರ್ವಜನಿಕರು ಯಾವ ರೀತಿಯಲ್ಲಿ ನಡೆಸ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಜಿಲ್ಲಾಧ್ಯಕ್ಷ ಶರಣಪ್ಪ ಗೌಡ ಜಾಡಲ್ದಿನ್ನಿ, ಮಾಜಿ ಶಾಸಕ ಬಸನಗೌಡ ಬ್ಯಾಕ್ವಾಟ್, ರವೀಂದ್ರ ಜಲ್ದಾರ್, ತ್ರಿವಿಕ್ರಮ್ ಜೋಶಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಸ್ಥೆ, ಸಿದ್ಧಾರ್ಥ್ ಕಾಲೋನಿ ಲುಂಬಿನಿ ಗಾರ್ಡನ್ ಹಾಗೂ ಜನಸ್ಪಂದನ ವೆಲ್ಫೇರ್ ಎಜುಕೇಷನ್ ಟ್ರಸ್ಟ್ ಸಹಯೋಗದಲ್ಲಿ ಸಂವಿಧಾನ ಜಾರಿ ದಿನಾಚರಣೆ ನಿಮಿತ್ತ ವಿದ್ಯಾರ್ಥಿಗಳಿಗೆ ಸಂವಿಧಾನ ಕುರಿತು ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಣೆ ಸಮಾರಂಭ ನಡೆಯಿತು. ನಗರದ ಸಿದ್ಧಾರ್ಥ ಕಾಲೋನಿಯ ಲುಂಬಿನಿ ಗಾರ್ಡನ್ನಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಪ್ರಶಸ್ತಿಗಳನ್ನು ಪಡೆದ ವಿಜೇತರಿಗೆ ಪ್ರಶಸ್ತಿ ಪತ್ರ ಮತ್ತು ಸ್ಮರಣಿಕೆ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಎಚ್ಎಸ್ ಮಲ್ಲೇಶ್ ಬೊಮ್ಮನಾಳ ಭಾಷಣಕಾರರಾಗಿ ಆಗಮಿಸಿ ಸಂವಿಧಾನದ ಪರಿಕಲ್ಪನೆ ಹಾಗೂ ಮಾನವ ಹಕ್ಕುಗಳ ಬಗ್ಗೆ ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ವಿಸ್ತಾರವಾಗಿ ಮಾತನಾಡಿದರು. ಭಾರತ ಸಂವಿಧಾನ ಜಾರಿ ಬಂದ ವರ್ಷ ಯಾವುದು? ಸಂವಿಧಾನ ಜಾರಿ ಬಂದ ವರ್ಷ ಯಾರೋ ಈ ಕಡೆ ಯಾರೋ ಸ್ವಲ್ಪ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಎಷ್ಟು ವಿಧಿಗಳಿದ್ದಾವೆ? ರಾಮಕೃಷ್ಣ ಸರ್ ಅವರು ಮುಖಂಡರು ಜನತಾದಳ ಹಾಕಿ ಅವರು ಹೂಮಾಲಿನ ಮಾಲಾರ್ಪಣೆಯನ್ನು ಮಾಡೋದ್ರ ಮೂಲಕ ಆಯೋಜನೆ ಮಾಡಿರುವಂತಹ ವೆಂಕಟೇಶ್ ಬಿದ್ದು ಅವರು ಕೂಡ ಭಾಗಿಯಾಗಿದ್ದಾರೆ. ಲೀಡರ್ ರಾಮಕೃಷ್ಣ ಸರ್ ಜೋರಾದ ವಿದ್ಯಾರ್ಥಿಗಳಿಗೆ ಅಕ್ಷರ, ಅನ್ನ, ವಿದ್ಯೆ, ಬದುಕನ್ನು ನೀಡಿರುವಂತಹ ಸಂತೋಷ್ ನಂದಿನಿ ಅವರು ಹಾಗೆಯೇ ನಮ್ಮ ವೆರಿ ಡೈನಾಮಿಕ್ ಲೀಡರ್, ಪ್ರೆಸಿಡೆಂಟ್ ಆಫ್ ಬ್ಯಾಂಕ್, ಡೈನಾಮಿಕ್ ಪರ್ಸನಾಲಿಟಿ ಅಂಡ್ ಸೆಕೆಂಡ್ ಆಲ್ ಆಫ್ ಯು ಹ್ಯಾಂಡ್ಸ್ ಟು ದ ಪ್ಲೀಸ್ ಕಮ್ ಆನ್ ದಿ ಡೈಸ್. ಪ್ರಭುತ್ವ ಅಂತಂದ್ರೆ ಸರ್ಕಾರ ಅಂತ, ಜನರಿಂದ ನಿರ್ಮಾಣವಾದಂತ ಸರ್ಕಾರದ ದಿನ ಅಂತ. 1950ರಲ್ಲಿ ಜನವರಿ 26ರಂದು ಯಾವ ಸರ್ಕಾರ ಅನುಷ್ಠಾನಕ್ಕೆ ಬಂತು ಅಂತ ನಮ್ಗೆಲ್ಲ ಆಲೋಚನೆ ಬರುತ್ತಲ್ವಾ? ಅವತ್ತು ಯಾವ್ದಾದ್ರು ಸರ್ಕಾರ ಜಾರಿ ಬಂತ? ಮತ್ತೆ ಗಣರಾಜ್ಯ ಅಂದ್ರೆ ಏನು? ಅಲ್ಲಿ ತನ್ನ ರಾಜ್ಯದಲ್ಲಿರುವಂತ ಯಾವನು ಹಾಕ್ತಿರಂತ ಉಡುಪು ಹಾಕ್ಬೇಕಂತ ಇಷ್ಟ ಆಗುತ್ತಂತೆ. ಅವನು ಎಲ್ಲಾ ಟೈಲರ್ ಹತ್ರ ಹೋಗ್ತಾನಂತೆ, ಯಾರು ಹಾಕ್ತಿರಂತ ಉಡುಪು ಹೊಲಿರಿ ಅಂತ. ರಾಜರೇ ಅದು ಸಾಧ್ಯ ಇಲ್ಲ, ನಮ್ಮಿಂದ ಸಾಧ್ಯ ಇಲ್ಲ, ನಮ್ಮಿಂದ ಸಾಧ್ಯ ಇಲ್ಲ. ರಾಜ ಬೀದಿಯಲ್ಲಿ ಹೋಗ್ತಿರ್ತಾನೆ ರಾಜ ಅಂತ, ಜನ ಎಲ್ಲ ನೋಡ್ತಾರೆ ಅವನ್ ಬೆತ್ತಲಿದ್ದಾನ. ಯಾರು ಮಾತಾಡೋದಿಲ್ಲ, ಯಾರು ಮಾತಾಡೋದಿಲ್ಲ. ಮಾತಾಡಿದ್ರೆ ಏನಾಗುತ್ತೆ? ರಾಜನ ವಿರುದ್ಧ ತಲೆದಂಡ ಆಗುತ್ತೆ, ಆ ಭಯ ಇರುತ್ತೆ. ಆ ಭಯದಿಂದ ಯಾರು ಮಾತಾಡದಿದ್ದಾಗ
ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಯುವಕ ಸಂಘದ ಅಧ್ಯಕ್ಷ ರವಿಚಂದ್ರ, ಜನಸ್ಪಂದನ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ವೆಂಕಟೇಶ್ ದಿನ್ನಿ, ಜೆಡಿಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ, ಹನುಮಂತಪ್ಪ ಸೀಕಲ್, ನರಸಿಂಹಲು, ಶಂಕರಪ್ಪ, ರವಿ ಸರ್ಜಾಪುರ್, ಷಣ್ಮುಖ, ಜೆಸ್ಕಾಂನ ನರಸಿಂಹಲು, ತಮ್ಮಣ್ಣ ಬೊಮ್ಮನಾಳ, ಅನಿಲ್ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ಪಂಚಾಯತ್ ತ್ರೈಮಾಸಿಕ ಕೆಡಿಪಿ ಸಭೆ, ಕುಡಿಯುವ ನೀರು ಯೋಜನೆ ಕಾಮಗಾರಿ ವಿಳಂಬ, ಅಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರ ತರಾಟೆ. ರಾಜ್ಯ ಸರ್ಕಾರದ ರೈತರ ಸಾಲ ಮನ್ನಾ ಯೋಜನೆ ಕೇವಲ ಪ್ರಾಯೋಗಿಕ ಜಿಲ್ಲೆಗಳಿಗೆ ಸೀಮಿತ, ಶ್ರೀರಾಮುಲು. ಶಿವಯೋಗಿ ಸಿದ್ದರಾಮೇಶ್ವರರ 847ನೇ ಜಯಂತ್ಯೋತ್ಸವ, ಶಿವಯೋಗಿ ಸಿದ್ದರಾಮೇಶ್ವರರ ವಚನಗಳು ಸರ್ವಕಾಲಿಕ ಸತ್ಯ, ರಮೇಶ್ ಬಾಬು. ಜಿಲ್ಲಾ ಪಂಚಾಯತ್ ತ್ರೈಮಾಸಿಕ ಕೆಡಿಪಿ ಸಭೆ, ಶಾಸಕ ಕೆ ಶಿವನಗೌಡ ನಾಯಕ್ ಕಪ್ಪು ಪಟ್ಟಿ ಧರಿಸಿ ಧರಣಿ. ಫೆಬ್ರವರಿ 10 ರೈತ ಹೋರಾಟಗಾರ ಚಂದ್ರಶೇಖರ್ ಪಾಳಿಯವರಿಗೆ ಸ್ವಾಮಿ ರಮಾನಂದ ತೀರ್ಥ ಪ್ರಶಸ್ತಿ ಪ್ರದಾನ, ರಾಘವೇಂದ್ರ ಕುಷ್ಟಗಿ. ಜಾನುವಾರುಗಳಿಗೆ 15ನೇ ಸುತ್ತಿನ ಲಸಿಕಾ ಕಾರ್ಯಕ್ರಮಕ್ಕೆ ಸಚಿವ ವೆಂಕಟರಾವ್ ನಾಡಗೌಡ ಚಾಲನೆ. ಫೆಬ್ರವರಿ 3ರಂದು ಸಿಂಧನೂರಿನಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಸ್ಮರಣಾ ದಿನಾಚರಣೆ, ಶಿಲ್ಪಿಗಳಿಗೆ ಅಭಿನಂದನಾ ಸಮಾರಂಭ, ಗುರು ವಿಶ್ವಕರ್ಮ. ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕ ಅನುಷ್ಠಾನಗೊಳಿಸಲು ಒತ್ತಾಯಿಸಿ ರಾಷ್ಟ್ರೀಯ ಮಾದಿಗ ಜನಜಾಗೃತಿ ಸೇನೆ ಪದಾಧಿಕಾರಿಗಳಿಂದ ಪ್ರತಿಭಟನೆ. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಪುತ್ಥಳಿ ಅನಾವರಣ, ಅದ್ದೂರಿ ಮೆರವಣಿಗೆಗೆ ಸಚಿವ ವೆಂಕಟರಾವ್ ನಾಡಗೌಡ ಚಾಲನೆ. ಶ್ರೀರಾಮುಲು ನೇತೃತ್ವದ ತಂಡ ಪರಸಮೀಕ್ಷೆ, ತಾಲೂಕಿನ ಒಡುಮಗಲ್ ಖಾನಾಪುರ್ ಗ್ರಾಮದಲ್ಲಿ ಪರವೀಕ್ಷಣೆ. ಮತ್ತು ಸಂವಿಧಾನ ಜಾರಿ ದಿನಾಚರಣೆ ನಿಮಿತ್ತ ವಿದ್ಯಾರ್ಥಿಗಳಿಗೆ ಸಂವಿಧಾನ ಕುರಿತು ರಸಪ್ರಶ್ನೆ ಸ್ಪರ್ಧೆ, ವಿಜೇತರಿಗೆ ಬಹುಮಾನ ವಿತರಣೆ. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು. ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಿಸಿದವ SS Consultancy, golden opportunity to build your dream home of 2 BHK with compound wall on your plot with an attractive contract price. ಕಣ್ವಾ ಮಾರ್ಟ್, ಶ್ರೀ ಲಕ್ಷ್ಮಿ ಎಂಟರ್ಪ್ರೈಸಸ್ ಅವರಿಂದ ಆಕರ್ಷಕ ಹಾಗೂ ಹೊಸ ಕಲೆಕ್ಷನ್ ನೊಂದಿಗೆ ಆರಂಭ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, MK ಭಂಡಾರಿ ಆಸ್ಪತ್ರೆ, ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ರಾಯಚೂರು. ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗುರುದೇವ್ ಪ್ಲಾಟ್ಸ್.